ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಸೊ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಿದ್ದೀನಿ. ನಾವು ಕೂಡ ಸೂಪರ್. ಇನ್ನೇನು ಹಬ್ಬ ಮುಗಿಸ್ಕೊಂಡು ಅತ್ತೆ ಮನೆಯಲ್ಲಿ ಫುಲ್ ಎಂಜಾಯ್ ಮಾಡಿ ಬಂದಿದ್ದಾಯಿತು. ಆ್ಯಂಡ್ ಮನೇಲಿ ಬಂದು ಇವಾಗ ಮತ್ತೆ ಬೆಳಗ್ಗೆ ಎದ್ದು ಸಿಂಪಲ್ ಆಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಚಿಟ್ಟಿ ಆಲ್ರೆಡಿ ಎದ್ದಿದ್ದಾನೆ. ಎದ್ದು ಬಂದು ಹೊರಗಡೆ ಕೂತ್ಕೊಂಡಿದ್ದಾನೆ. ಆ್ಯಂಡ್ ಅಲ್ಲಿ ಏನಂದರೆ ಕೆಳಗಡೆ ನಾಯಿ ಇದೆ. ಸೊ ನಾಯಿ ಮರಿ ಹಾಕಿದೆ, 3 ಮರಿಗಳು. ಪದೇ ಪದೇ ಬಂದು ಕೂತ್ಕೊಂಡು ಅದನ್ನೇ ನೋಡ್ತಾ ಇರ್ತಾನೆ. ಆ್ಯಂಡ್ ಆಲ್ಸೋ ಮಿಟ್ಟು ಕೂಡ ಇನ್ನೇನು ಎದಳಬೇಕು, ಸ್ವಲ್ಪ ಲೇಟಾಗಿ ಎದಳ್ತಾ ಇದ್ದಾಳೆ ಮಿಟ್ಟು. ಯಾಕೋ ಬರ್ತಾ ಬರ್ತಾ ತುಂಬ ಲೇಜಿ ಅಂತ ಫೀಲ್ ಆಗ್ತಾ ಇದೆ. ಒಂಥರ ಏನೋ ಈ ಲೈಫ್ ಸ್ಟೈಲ್ ನನಗೆ ಇಷ್ಟ ಆಗ್ತಾ ಇಲ್ಲ. ಸೊ ಹಾಗಾಗಿ ಮುಂಚೆ ಲೈಫ್ ಸ್ಟೈಲ್ನ ಆ್ಯಡಪ್ ಮಾಡ್ಕೋಬೇಕು ಅಂತೇಳಿ ಟ್ರೈ ಮಾಡ್ತಾ ಇದ್ದೀನಿ. ಆಲ್ರೆಡಿ ಡಿಸೈಡ್ ಕೂಡ ಮಾಡಿದ್ದೀನಿ ಇನ್ನೇನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು. ಸೊ ಚಿಟ್ಟಿ ಕೇಳಿದೆ ಏನು ತಿಂಡಿ ಮಾಡಲಿ ಅಂತೇಳಿ. ಟೊಮೊಟೊ ಬಾತ್ ತಿನ್ನೋ ಹಾಗಾಗಿದೆ ಅಂತಂದಿದ್ದಕ್ಕೆ ಕ್ವಿಕ್ಕಾಗಿ ಫಸ್ಟ್ ಮಾಡಿದ್ದೆ ಟೊಮೊಟೊ ಬಾತ್ ಮಾಡಿಕೊಂಡು ಬೇಗ ಹೋಗಿ ಸ್ನಾನ ಮಾಡ್ಕೊಂಬಂದೆ. ಯಾಕೆ ಅಂತಂದರೆ ಮಿಟ್ಟುನು ಕೂಡ ಮಲ್ಕೊಂಡಿದ್ಲು ಮತ್ತು ಪಾಪು ಮಿಂಚು ಕೂಡ ಮಲ್ಕೊಂಡಿದ್ಲು ಅಂತೇಳಿ ಸ್ನಾನ ಮುಗಿಸ್ಕೊಂಡು ಬಂದಾಯಿತು. ಆ್ಯಂಡ್ ಜಯಂತ್ ಅವರು ಹೊರಗಡೆ ಕೆಲಸ ಇದೆ ಅಂತೇಳಿ ಹೊರಗೆ ಒಳಗೆ ಏನೇನೋ ಓಡಾಡ್ತಾನೆ ಇದ್ದಾರೆ, ಸಿಟಿಗೊಂದ್ಸರಿ ಮನೆಗೊಂದ್ಸರಿ ಅಂತೇಳಿ. ಮಿಟ್ಟು ಹೆಂಗೂ ಎದ್ದಿದ್ಲಲ್ವ, ಅವಳಿಗೆ ಹಾಲು ಕೊಟ್ಟು ತಲೆ ಬಾಚಿ ಮತ್ತೆ ಅವಳನ್ನ ರೆಡಿ ಮಾಡಿ ಹೊರಗಡೆ ಅವಳ ಪಾಡಿಗೆ ಅವಳಿಗೆ ಆಟ ಆಡೋಕ್ಕೆ ಬಿಟ್ಟು ನಾನು ಮನೆಯೆಲ್ಲ ನೀಟಿಟ್ಟು ಕಸ ಹೊಡ್ಕೊಂಬರ್ತಾ ಇದ್ದೀನಿ. ಸೊ ಇವತ್ತೇನಂದರೆ ಆ್ಯಕ್ಚುಲಿ ಮಧ್ಯಾಹ್ನದವರೆಗೂ ಆ ತಲೆನ ಬಿಚ್ಚಕ್ಕೆ ಹೋಗಲಿಲ್ಲ. ಯಾಕಂದರೆ ಸಣ್ಣ ಪುಟ್ಟ ಕೆಲಸ ಮಾಡ್ಕೊತ ನಾನು ತಲೆ ಮತ್ತು ಒಣಗಿಸ್ಕೊಳಕ್ಕಾಗಲ್ಲ ಅಂತೇಳಿ ಟವಲ್ನ ಹಾಗೆ ಬಿಟ್ಬಿಟ್ಟಿದ್ದೀನಿ. ಇವತ್ತು ಎಷ್ಟು ಟ್ರೈ ಮಾಡಿದ್ರು ಕೂಡ ಯಾಕೋ ನನ್ನ ಕೈಲಿ ಬೇಗ ಬೇಗ ಮೂವ್ ಮಾಡೋಕ್ಕೆ ಆಗಲಿಲ್ಲ ಕೆಲಸಗಳು. ಸಮ್ಟೈಮ್ಸ್ ಮೂಡ್ ಸ್ವಿಂಗ್ಸ್ ಆಗ್ತಿರುತ್ತಲ್ಲ, ಹಂಗೆ ಆಗ್ತಾ ಇತ್ತು. ಮತ್ತು ಕೆಲಸಗಳು ಕೂಡ ಅಷ್ಟು ಬೇಗ ಬೇಗ ಆಗಲಿಲ್ಲ ಇವತ್ತು. ಟೋಟಲ್ ಹೋಲ್ ಡೇ ಕಂಪ್ಯಾರಿಸನ್ ಮಾಡಿಕೊಂಡ್ರೆ. ಆ್ಯಂಡ್ ಬಟ್ಟೆ ಕೂಡ ಎಲ್ಲದೂ ಕೂಡ ಡಿಕ್ಲಟರಿಂಗ್ ಮಾಡೋದಿತ್ತು. ಸೊ ಅದು ಕೂಡ ಕಂಪ್ಲೀಟ್ ಆಗಲಿಲ್ಲ. ಆ್ಯಂಡ್ ಈ ಥರ ನಮ್ಮ ಮನೇಲಿ ನೋಡ್ತಾ ಇದ್ದೀರಲ್ಲ, ಕಾಲಲ್ಲಿ ಕೈಯಲ್ಲಿ ಏನೇನಾದರೂ ಸಿಗ್ತಾನೆ ಇರುತ್ತೆ. ಚಿಟ್ಟಿ ಕೆಲಸ ಇದೆಲ್ಲ. ಒಂದು ಹತ್ರ ಇಟ್ಟಿರೋ ಸಾಮಾನುಗಳು ಮತ್ತೊಂದು ಹತ್ರ ಸಿಗೋದೇ ಇಲ್ಲ ನಮಗೆ. ಆಲ್ಮೋಸ್ಟ್ ನಮ್ಗೆ ಏನೇ ಬೇಕಂತಂದ್ರೂ ಒಂದ್ಸರಿ ಮಕ್ಕಳನ್ನ ಕೇಳಿಬಿಟ್ಟೆ ಹುಡ್ಕೋದು ನಾವು. ಹಂಗಾಗ್ಬಿಟ್ಟಿದೆ ಕತೆ. ಯಾವಾಗಪ್ಪ ಇದೆಲ್ಲ ಸರಿ ಹೋಗುತ್ತೆ ಅಂತ ಅನಿಸುತ್ತೆ ಕೆಲವೊಮ್ಮೆ. ಮಿಂಚು ಇನ್ನೇನು ಸ್ವಲ್ಪ ದೊಡ್ಡೋಳಾದರೂ ಕೂಡ ನಮಗೆ ಫೈನ್ ಅಂತ ಅನಿಸುತ್ತೆ. ಬಟ್ ಏನು ಮಾಡೋದು, ಅಲ್ಲಿವರೆಗೂ ಇದೆಲ್ಲ ತಡ್ಕೋಬೇಕಲ್ವಾ. ನೋಡಿ ಬಂದು ಆಲ್ರೆಡಿ ಪೀಟಿಕೆ ಹಾಕಿದ್ದಾನೆ. ಬುಕ್ಸ್ ಎಲ್ಲ ಹೊರಗೆ ತೊಗೊಂಡು ಹೋಗ್ತೀನಮ್ಮ ಹಂಗೆ ಹಿಂಗೆ ಅಂತೇಳಿ. ಹೊರಗೆ ತೊಗೊಂಡೋದ್ರೆ ನಿನ್ನ ಏನು ಮಾಡ್ತೀನಿ ನೋಡು ಅಂತಂದಕ್ಕೆ ಸುಮ್ಮನೆ ಸರಿ ಅಂತ ಅಂದ್ಕೊಂಡು ಹೊರಗಡೆ ಹೋಗಿ ಆಟಾಡ್ತಿದ್ದಾನೆ. ಅದರಲ್ಲೂ ಸಮ್ಮರ್, ಸ್ಕೂಲ್ ಬೇರೆ ರಜಾ ಇದೆ. ಕೆಳಗಡೆ 1-2 ಮಕ್ಕಳಿದ್ದಾರೆ, ಅವ್ರ ಜೊತೆ ಸೇರಿಕೊಂಡು ಫುಲ್ ಆಟ ಅಂದರೆ ಆಟ. ಹೀಗೆ ಮಾಡಿ ಲಾಸ್ಟ್ ವೀಕಲ್ಲೂ ಕೂಡ ಅಲ್ಲಿನೋ ನೀರು ಬೇರೆ ಕುಡಿದು ಐಸ್ ಕ್ರೀಮ್ ತಿಂದು ಕೆಳಗಡೆ ಹೋಗಿ ನನಗೆ ಹೇಳ್ದೆ ಎಲ್ಲ ಮಾಡ್ಕೊಂಡು ಶೀತ ಜ್ವರ ಮಾಡ್ಕೊಂಡು ಒನ್ ಟೈಮ್ ಎಲ್ಲರೂ ಕೂಡ ಶೀತ ಜ್ವರ ಬಂದು ಹೋಗೋ ಥರ ಮಲ್ಕೊಂಡಿದ್ದಾಯಿತು. ಮತ್ತೆ ಇವಾಗ ಹೋಗಿ ಅಲ್ಲೇ ಆಟ ಆಡ್ತಾ ಇದ್ದಾನೆ. ಏನು ಮಾಡೋಕ್ಕಾಗುತ್ತೆ, ಹೇಳಿದರೆ ಕೇಳಲ್ಲ ಅಂತ ಅಂದ್ಕೊಂಡು ನಾನು ಕೂಡ ಸುಮ್ಮನೆ ಇದ್ದೀನಿ. ಅವಾಗವಾಗ ಬರ್ತಾನೆ, ಚಿಟಿ ಅಂದಿದ ತಕ್ಷಣ ಓಡ್ ಬರ್ತಾನೆ. ಸ್ವಲ್ಪ ಭಯ ಇರುತ್ತೆ, ಅದರಲ್ಲೇ ಸ್ವಲ್ಪ ಹೋಗಿ ಆಟ ಆಡ್ತಿರ್ತಾನೆ. ಇವತ್ತು ಫ್ರೈಡೇ. ಸೊ ಫ್ರೈಡೇ ಅಂತಂದರೆ ಎಲ್ಲದೂ ಕ್ಲೀನ್ ಮಾಡಿ ಪೂಜೆ ಮಾಡುವಂಥ ಏನು ಅಗತ್ಯ ಇರಲಿಲ್ಲ. ಅತ್ತೆ ಮನೆಗೆ ಹೋಗೋವಾಗಿನೂ ಎಲ್ಲ ನೀಟಾಗಿ ಮಾಡಿಟ್ಟು ಹೋಗಿದ್ನಲ್ವ. ಸೊ ಇವತ್ತಿನೂ ಬಂದಿರೋದು ಫಸ್ಟ್ ಡೇ. ಅತ್ತೆ ಮನೆಯಿಂದ ಬಂದಿದ್ದು ಜಸ್ಟ್ ನಿನ್ನೆ ಅಲ್ವಾ. ಸೊ ಇವತ್ತು ನಾನು ಜಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ಕಸ ಹೊಡೆದು ನೆಲ ಒರೆಸ್ಕೊಂಡು ದೀಪ ಹಚ್ಚೋಣ ಅಂತ ಅಂದ್ಕೊಂಡೆ. ಬಟ್ ನೆಲ ಒರ್ಸೋಕ್ಕಂತೂ ಆಗಲಿಲ್ಲ. ಸೊ ವೀಕ್ಲಿ ಟ್ವೈಸ್ ನಾನು ನೆಲ ಒರೆಸೋದಷ್ಟೇ. ಸಾಧ್ಯ ಆದರೆ ನನಗೆ ಯಾವಾಗ ಇಷ್ಟ ಅನಿಸುತ್ತೆ ಅವಾಗ ಒರೆಸ್ಕೊತಾ ಇರ್ತೀನಿ. ಬಟ್ ಆದರೆ ಇವತ್ತು ಅದೇನೋ ಆಗಲಿಲ್ಲ ಅಂತಂದಾಗ ಅದನ್ನು ಹಾಗೆ ಮ್ಯಾನೇಜ್ ಮಾಡಿಬಿಡ್ತೀನಿ. ಸಮ್ಟೈಮ್ಸ್ ಟೈಮೇ ಆಗೋದಿಲ್ಲ ಫ್ರೆಂಡ್ಸ್. ನನಗೆ ಅರ್ಥನೇ ಆಗ್ತಿಲ್ಲ ಯಾಕೆ ಈ ಥರ ನನಗೆ ರಿಫ್ಲೆಕ್ಷನ್ ಆಗ್ತಿದೆ ಅಂತ ಅಂದ್ಕೊಂಡು. ಬಟ್ ಮುಂಚೆ ಎಲ್ಲ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಿದ್ದೆ. ಬಟ್ ಅದನ್ನೇ ಇವಾಗಲೂ ಎಕ್ಸ್ಪೆಕ್ಟ್ ಮಾಡಬೇಕಂದ್ರೆ ತುಂಬ ತಪ್ಪಾಗುತ್ತೆ. ನೋಡೋಣ, ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ನಿಧಾನಕ್ಕೆ ಹೇಗೆ ಪ್ಲ್ಯಾನ್ ಮಾಡ್ಕೋಬೇಕು ಏನು ಇದನ್ನೆಲ್ಲ ಕೂಡ ಮತ್ತೆ ಕಮ್ ಬ್ಯಾಕ್ ಮಾಡ್ಕೊತಾ ಇದ್ದೀನಿ. ನನಗೆ ಏನು ಅಂದರೆ ನಂದು ಏನು ರೋಟೀನ್ಸ್ ಹೋಗ್ತಾ ಇರುತ್ತೆ ಅದು ಹಾಗೆ ಹೋಗ್ತಾ ಇದ್ದರೆ, ಒಂದು ಫ್ಲೋವಲ್ಲಿ ಹೋಗ್ತಾ ಇದ್ದರೆ ಓಕೆ ಅನಿಸುತ್ತೆ. ಬಟ್ ಎಲ್ಲಾದರೂ ಒಂದು ಸ್ವಲ್ಪ ಬ್ರೇಕ್ ಆಯಿತು ಅಂದರೆ, ನಾವೆಲ್ಲೋ ಹೊರಗಡೆ ಹೋಗಿದ್ವಿ ಅಲ್ಲೇ ಇದ್ದು ಬಂದುಬಿಟ್ಟಿದ್ದೀವಿ ಅಂತಂದಾಗ ಒಂದು ಸ್ವಲ್ಪ ಎಡವಟ್ ಆಗೋದಂದ್ರೂ ಗ್ಯಾರಂಟಿ. ಅಂದರೆ ರೋಟೀನ್ಸ್ ಎಲ್ಲರದು ಕೂಡ ಮಿಸ್ ಆಗುತ್ತಲ್ವ, ಆ ಥರ ಮೈಂಡ್ ಕೂಡ ಮಿಸ್ ಆಗಿಬಿಟ್ಟಿದೆ. ಸೊ ಅದನ್ನು ಹಾಗೆ ಮೇಂಟೈನ್ ಮಾಡಬೇಕಿನ ಮೇಲೆ. ಬಟ್ ಎಲ್ಲದೂ ಕೂಡ ನಾನು ನೋಟ್ ಡೌನ್ ಮಾಡಿ ಮಾಡೋದ್ರಿಂದ ನನಗೆ ತುಂಬ ಈಸಿ ಅಂತ ಅನ್ನಿಸ್ತಾ ಇದೆ. ಮನೆ ಕೆಲಸ, ವಿಡಿಯೋ ಕೆಲಸ, ಶೂಟ್ ಮಾಡೋದು, ಎಡಿಟ್ ಮಾಡೋದು, ಇದೆಲ್ಲದೂ ನೆಲ ಒರೆಸೋದಕ್ಕಾಗಲ್ಲ ಅಂತೇಳಿ ಮತ್ತು ಕೆಲಸ ಎಲ್ಲ ಹಾಗೆ ಸಿಂಪಲಾಗಿ ಮುಗಿಸ್ಕೊಂಡು ಫಸ್ಟ್ ದೀಪ ಹಚ್ಬಿಟ್ಟೆ. ಮತ್ತು ಪಾಪು ಯಾಕೋ ತುಂಬ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾ ಇದ್ದಾಳೆ. ಪಾಪು ಅಷ್ಟೇ ಅಲ್ಲ, ಎಲ್ಲರೂ ಕೂಡ ಅಷ್ಟೇ ನಮ್ಮ ಮನೇಲಿ. ಜಯಂತ್ ಮತ್ತು ಮಕ್ಕಳು ಮತ್ತು ನನಗೂ ಹಾಗೆ ಅನ್ನಿಸ್ತಾ ಇದೆ. ಬಿಕಾಸ್ ಆಫ್ ಸಮ್ಮರ್ ಸ್ವಲ್ಪ ಹೊರಗಡೆ ಎಲ್ಲಾದರೂ ಓಡಾಡಿ ಬಂದಿದ್ದೀವಿ ಅಂತಂದರೆ ಅದೇನೋ ಫುಲ್ ಒಂಥರ ಅನ್ಕಂಫರ್ಟಬಲ್ ಆಗ್ತಾ ಇರುತ್ತೆ. ಮತ್ತು ಸ್ಕಿನ್ ಎಲ್ಲ ಒಂಥರ ಅನ್ನಿಸ್ತಾ ಇರುತ್ತೆ. ಯಾವಾಗ ತಣ್ಣೀರಲ್ಲಿ ಸ್ನಾನ ಮಾಡಬೇಕಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಆ್ಯಂಡ್ ಇವಾಗ ಸ್ವಲ್ಪ ಡೀಪ್ ಸ್ಲೀಪ್ ಮಾಡ್ತಿದ್ದಾಳೆ. ಸೊ ಹಾಗಾಗಿ ಅವಳು ನಿದ್ದೆ ಮಾಡಲಿ ಅಂತ ಅಂದ್ಕೊಂಡು ಸುಮ್ಮನೆ ಬಿಟ್ಬಿಟ್ಟಿದ್ದೀನಿ. ಕೂಡ ಇಟ್ಕೊಳ್ಳೋಕೆ ನನಗೆ ಟೈಮ್ ಸಿಕ್ಕಿಲ್ಲ. ನಾನು ಹೇಳಿದ್ನಲ್ವ, ಅತ್ತೆ ಮನೆಗೆ ಹೋಗೋಕ್ಕಿಂತ ಮುಂಚೆನೇ ಎಲ್ಲದೂ ಕೂಡ ತೆಗೆದಾಕಿ ಕೆಳಗೆ ಹೋಗ್ಬಿಟ್ಟಿದೆ ಅಂತೇಳಿ. ಸೊ ಇನ್ನು ಇದಿಷ್ಟಿದೆ. ಇದರಲ್ಲಿ ಹೆಂಗೆ ಡಿವೈಡ್ ಮಾಡಬೇಕಂತಲೇ ಗೊತ್ತಾಗ್ತಿಲ್ಲ. ಡೈಲಿ ಯೂಸ್ ಮಾಡುವಂಥದ್ದು ಮತ್ತು ನೈಟೀಸ್ ಆಗಿರ್ಬೋದು ಮತ್ತು ಡ್ರೆಸ್ಸಸ್ ಆಗಿರ್ಬೋದು, ವೀಡಿಯೋಸ್ಗೆ ಏನೇನೆಲ್ಲ ಹಾಕೋಬೋದು ಅದೆಲ್ಲ ತೆಗೆದು, ಫೀಡಿಂಗ್ ಕುರ್ತೀಸು ಎಲ್ಲ
ವೆರೈಟಿ ತೆಗ್ದಿಕ್ಬೇಕಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಚಿಟ್ಟಿ ಮತ್ತು ಮಿಟ್ಟು ಇಬ್ಬರು ಸೇರಿಕೊಂಡು ತುಂಬ ದಿನ ಆಯ್ತಮ್ಮ ಪ್ಲೀಸ್ ಲ್ಯಾಪ್ಟಾಪ್ ಹಾಕ್ಕೊಡು ಅಂತೆಲ್ಲ ಕೇಳಿದ್ರು. ಇನ್ನೇನು ಮತ್ತೆ ತುಂಬ ದಿನ ಆಯ್ತಲ್ವಾ, ಪರವಾಗಿಲ್ಲ ಇವತ್ತು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ಜಸ್ಟ್ ಆನ್ ಮಾಡಿಕೊಡ್ತೀನಿ ಅಷ್ಟೇ ನಾನು. ಅದು ಬಿಟ್ಟರೆ ಎಲ್ಲದೂ ಕೂಡ ಅವರೇ ಮಾಡ್ಕೊತಾರೆ. ಗೂಗಲೆಲ್ಲ ಕ್ರೋಮ್ ಎಲ್ಲ ಓಪನ್ ಮಾಡಿಕೊಂಡು ಗೂಗಲ್ ಅದರಲ್ಲಿ ಯೂಟ್ಯೂಬ್ ಮಾಡಿಕೊಂಡು ಸೊ ಪ್ರತಿಯೊಂದು ಕೂಡ ಆಪ್ರೇಟ್ ಮಾಡ್ಕೊತಾರೆ. ಅದರಲ್ಲೇ ಶಾರ್ಟ್ಸ್ ಕೂಡ ನೋಡ್ತಾರೆ, ವೀಡಿಯೋಸ್ ಕೂಡ ನೋಡ್ತಾರೆ. ಮತ್ತು ಮೈಕ್ ಬಟನ್ ಆನ್ ಮಾಡಿಕೊಂಡು ಯಾವುದು ಬೇಕೋ ಅದು ಪರ್ಟಿಕ್ಯುಲರ್ ಆಗಿ ಅವರೇ ಪ್ಲೇ ಮಾಡ್ಕೊಂಡು ನೋಡ್ತಾ ಇರ್ತಾರೆ. ಸೊ ಇಲ್ಲೂ ಕೂಡ ಜಗಳನೇ. ನಮ್ಮ ಮಿಟ್ಟು ಇದ್ಲು ಅಂತಂದರೆ ಸ್ವಲ್ಪ ಕಿರಿಕಿರಿ ಮಾಡ್ತಾಳೆ, ಅವಳನ್ನು ಕೂಡ ಸುಧಾರಿಸ್ಕೊಂಡು ಅವ್ನು ಮೇಂಟೈನ್ ಮಾಡ್ತಿರ್ತಾನೆ. ಚಿಟ್ಟಿದಂದ್ರೆ ಭಾರಿ ಮೆಚ್ಯೂರಿಟಿ. ಆ್ಯಕ್ಚುಲಿ ತುಂಬ ಖುಷಿಯಾಗುತ್ತೆ ನಮಗೆ ಆ್ಯಕ್ಚುಲಿ ಅವ್ರು ಮಾಡೋದು ನೋಡಿ. ಬೇರೆ ಮಕ್ಕಳೆಲ್ಲ ಹೊಡೆದಾಡ್ತಿರ್ತಾರಲ್ವ, ಅವಳು ಎಷ್ಟು ಕಿರಿಕಿರಿ ಮಾಡಿದ್ರು ಸ್ವಲ್ಪ ಹಠ ಅಲ್ವಾ, ಅವಳನ್ನ ತುಂಬ ಚೆನ್ನಾಗಿ ನಿಭಾಯಿಸ್ತಾನೆ ಅವನು. ಸೊ ಫೈನಲಿ ಮತ್ತೆ ಒಳ್ಳೆ ಮೂಡಿ ತಂದಿಕ್ತಾನೆ. ಮಿಟ್ಟು ಅದು ನೋಡು ಇದು ನೋಡು ಆನೆ ನೋಡು ನಿನ್ಗೆ ಇಷ್ಟ ಬಂದಿರೋದೇ ಹಾಕ್ಕೊಡ್ತೀನಿ, ಹಿಂಗೆ ಕೂತ್ಕೋ ಹಾಗೆ ಅಂತೆಲ್ಲ ಹೇಳ್ಕೊಂಡು ಅವಳನ್ನ ನಿಭಾಯಿಸ್ತಾನೆ. ನೋಡು ಇದು ಚೆನ್ನಾಗಿದೆ ಹೀಗೆಲ್ಲ ಅಂತಿರ್ತಾನೆ. ನಾವು ಸುಮ್ಮನೆ ಜಸ್ಟ್ ಅಬ್ಸರ್ವ್ ಮಾಡ್ತಾ ಇರ್ತೀವಿ ಅವಳನ್ನ ಹೆಂಗೆ ಸುಧಾರಿಸ್ತಾನಲ್ಲ ಇವನು ಅಂತೇಳಿ. ಆ್ಯಕ್ಚುಲಿ ಅವಳಿಗೇನಂದರೆ ಪಾಪು ಅಂದರೆ ಮಿಟ್ಟುಗೆ ಸಣ್ಣಳಿದ್ದಾಗ ಈ ಚಿಟ್ಟಿಗೆ ಹೆಂಗೆ ಭಯ ಇಟ್ವಿ ಆ ಥರ ಇಡಬೇಕು ಅಂತ ಹೋದಾಗ 1-2 ಟೈಮ್ಸ್ ಉಸಿರುಗಟ್ಬಿಟ್ಟಿದ್ಲು. ಆವಾಗ ನಾವು ಅಂದ್ಕೊಂಡಿದ್ದಂದರೆ ಪಾಪು ಉಸಿರುಗಟ್ತಾಳೆ ಅವಳಿಗೆ ಹೊಡಿಬಾರ್ದು ಅಂತೆಲ್ಲ ಹೇಳ್ಕೊಟ್ಟಾಗಿಂದನೂ ಅವನು ಅವತ್ತಿಂದ ಬಿಟ್ಬಿಟ್ಟಿದ್ದಾನೆ. ಅವಳಿಗೆ ಕಾಡ್ಸೋದಾಗಿರಲಿ, ರ್ಯಾಶ್ ಆಗಿ ಬಿಹೇವ್ ಮಾಡೋದಾಗಿರಲಿ ಪ್ರತಿಯೊಂದು ಅವನೇನೂ ಮಾಡಲ್ಲ. ಆ್ಯಂಡ್ ಇಲ್ಲಿ ನೋಡಿ ಮೇಡಮ್ ಇದ್ದಿದ್ದಾಳೆ, ಅವಳಿಗೆ ಫ್ಯಾನ್ ಬೇಕೇ ಬೇಕು. ಸ್ವಲ್ಪ ನೀಟಾಗೆಲ್ಲ ಕಸ ಎಲ್ಲ ಹೊಡೆದು ಬೇಗ ಹಾಕ್ಬಿಡ್ಬೇಕು ಅಂತೇಳಿ ಇನ್ಮೇಲೆ ಸ್ವಲ್ಪ ನೆಲ ಒರೆಸಿ ಹಾಕ್ತೀನಿ ಅವಳಿಗೆ. ಆ್ಯಂಡ್ ಕಂಪಲ್ಸರಿ ಒಂದ್ಸರಿ ಒರೆಸ್ಕೊಂಡ್ಬಿಟ್ರೆ ನಾವು ಕೂಡ ನೆಲದ ಮೇಲೆ ಎಲ್ಲ ಮಲ್ಕೊತಾ ಇರ್ತೀವಲ್ವ, ಇನ್ಮೇಲೆ ಒರೆಸೋಣ ಅಂತ ಅಂದ್ಕೊಂಡಿದ್ದೀನಿ. ಸಮ್ಮರಲ್ಲಿ ನಮ್ಮ ಅತ್ತೆ ಹೇಳ್ತಾರೆ, ನಮ್ಮತ್ತೆ ಯಾವಾಗಲೂ ಹೇಳ್ತಿರ್ತಾರೆ ಪದೇ ನೆಲ ಒರೆಸ್ಕೊಂಡು ಮಲ್ಕೊತಾರೆ. ಅಂದರೆ ಡೈಲಿ 2 ಆದರೂ ಕಂಪಲ್ಸರಿ ಇರುತ್ತೆ. 1 ಟೈಮ್ ಬೆಳಗ್ಗೆ ಅಂದರೆ 1 ಟೈಮ್ ಮಲ್ಕೊಳ್ಳೋವಾಗ. ಸೊ ಅದು ನಮ್ಮ ಅತ್ತೆಗೆ ಯಾವಾಗಲಿಂದನೂ ಅಭ್ಯಾಸ. ಆ್ಯಂಡ್ ಚಿಟ್ಟಿಗೆ ಮತ್ತು ಮಿಟ್ಟಿಗೆ ಇಬ್ಬರಿಗೂ ಹೋಗಿ ಸ್ನಾನ ಮಾಡಿಸಿ ಹೊರಗಡೆ ಟವಲ್ ಕಟ್ಟಿಬಿಟ್ಟು ಊಟ ಮಾಡ್ತಾಯಿದ್ದಾರೆ. ಬೆಳಗ್ಗೆ ಏನೇನು ಟೊಮೊಟೊ ರೈಸ್ ಮಾಡಿದ್ನಲ್ವ, ಟೊಮೊಟೊ ಬಾತು, ಅದನ್ನೇ ತಿಂತಾ ಇದ್ವಿ. ಹಾಗೆ ತಿಂಡಿ ತುಂಬ ಕಡಿಮೆ ಮಾಡ್ತೀರಾ ನೀವು, ಸಾಕಾಗುತ್ತಾ ಅಂತ ಲಾಸ್ಟ್ ಟೈಮ್ ಕೇಳಿದ್ರಿ. ಬಟ್ ಆ್ಯಕ್ಚುಲಿ ನಾವು ಮಾಡೋದು ನೆಕ್ಸ್ಟ್ ಮಧ್ಯಾಹ್ನಕ್ಕೂ ಕೂಡ ಆಗಿಬಿಡುತ್ತೆ. ನಾನು ಸಮ್ಟೈಮ್ಸ್ ಅನ್ಕೊತೀನಿ ಇನ್ನೂ ಕಡಿಮೆ ಮಾಡಬೇಕಿತ್ತೇನೋ ಅಂತೇಳಿ. ಸೊ ಉಳಿದ್ಬಿಟ್ರೆ ಮತ್ತೆ ಸುಮ್ಮನೆ ವೇಸ್ಟ್ ಆಗುತ್ತಲ್ವ. ಮತ್ತೆ ಮಧ್ಯಾಹ್ನಕ್ಕೆ ಅನ್ನ ಸಾರು ಅಥವಾ ಚಪಾತಿನೋ ರಾತ್ರಿಗೆ ಮುದ್ದೆನೋ ಏನಾದರೂ ಮಾಡ್ಕೊಂಡ್ಬಿಟ್ರೆ ಅದು ಸುಮ್ಮನೆ ಉಳಿದ್ಬಿಡುತ್ತೆ, ಮತ್ತೆ ವಾಪಸ್ ತಿನ್ನಲ್ಲ. ಆ್ಯಕ್ಚುಲಿ ತಿಂಡಿ ತಿನ್ನೋದು ನಾನು ಜಯಂತ ಅಷ್ಟೇ ಅಲ್ವಾ, ಚಿಟ್ಟಿ ಒಂದು ಸ್ವಲ್ಪ 3 ಜನದ್ದು ಊಟ ಅಂದರೆ ತಿಂಡಿ ಅಂದರೆ ಎಷ್ಟು ಬೇಕು. ಈ ಕ್ವಾಂಟಿಟಿ ಬಗ್ಗೆ ಹೇಳಬೇಕು ಅಂತಂದರೆ ಪರ್ಫೆಕ್ಟ್ ಆಗುತ್ತೆ. ಇವತ್ತಂತೂ ಸ್ವಲ್ಪ ರೈಸ್ ಜಾಸ್ತಿ ಆಗಿತ್ತು, 1.5 ಲೋಟ ಇಟ್ಟಿದ್ದೆ. ಹಾಗಾಗಿ ಮಧ್ಯಾಹ್ನನೂ ಅದನ್ನೇ ತಿಂದ್ವಿ. ಚೆನ್ನಾಗಿತ್ತು, ಟೇಸ್ಟ್ ಚೆನ್ನಾಗಿತ್ತು. ನಮ್ಮ ಜಯಂತಿ ಲಾಸ್ಟಿಗೆ ಅಮ್ಮಿ ಇನ್ನೂ ಸ್ವಲ್ಪ ಆಯ್ತಾ ಅಂತ ಕೇಳಿದ್ರು. ಹಂಗಾಗಿ ನಾವು ಅದನ್ನೇ ಮ್ಯಾನೇಜ್ ಮಾಡ್ಕೊಂಡು ಮತ್ತು ಊಟಕ್ಕೆ ಮಧ್ಯಾಹ್ನ ಮಾಡ್ಕೊಂಡ್ರೆ ಆಯಿತು ಅಂತೇಳಿ. ಆಮೇಲೆ ಇವಳಿಗೆ ಮಲಗಿಸ್ಬೇಕು ಅಂತಂದರೆ ಇತ್ತೀಚೆಗೆ ಸ್ವಲ್ಪ ತುಂಬ ಕಷ್ಟ ಆಗ್ತಾಯಿದೆ. ಫೀಡಿಂಗ್ ಮಾಡಿಸಿ ಅವಳಿಗೆ ಏನಾದರೂ ನಿದ್ದೆ ಬಂದಿತ್ತು ಅಂತಂದರೆ ಮಲ್ಕೊಂಡ್ಬಿಡ್ತಾಳೆ. ಇಲ್ಲ ಅವಳಿಗೆ ನಿದ್ದೆ ಬಂದಿಲ್ಲ ಅಂತಂದರೆ ಆ್ಯಂಡ್ ಕಂಪಲ್ಸರಿ ಅವಳು ಮಲ್ಕೊಂಡ್ರೇ ನಮಗೆ ಕೆಲಸ ಅಂತ ಈ ಥರ ಏನಾದರೂ ಇತ್ತು ಅಂದರೆ ಮತ್ತು ಇನ್ನೇನು ಜೋಲಿಲಿ ಹಾಕಿ ಚೆನ್ನಾಗಿ ಹಾಡು ಹೇಳಿ ಹೇಳಿ ಹಾಡು ಹೇಳಿ ಅವಳನ್ನ ನೋಡ್ತಾ ಮಲಗಿಸ್ಲೇಬೇಕು. ಸೊ ನೋಡಿ ನಾನು ಅವಳಿಗೆ ಮುಖ ನೋಡ್ಕೊಂಡು ಹಾಡು ಹೇಳ್ಕೊಂಡು ಮಲಗಿಸ್ತಾ ಇದ್ದೀನಿ. ಬಟ್ ಅವಳು ಏನು ಮಾಡ್ತಿದ್ದಾಳೆ ಗೊತ್ತಾ, ನನ್ನ ಮುಖ ನೋಡ್ಕೊಂಡು ನಗ್ತಾ ಇರ್ತಾಳೆ. ನನ್ನ ಮುಖ ನೋಡ್ಕೊಂಡು ಹೀಗೆ ಗುರಾಯಿಸ್ಕೊಂಡು ಕಂಡುಬಿಡ್ತಾ ಇರ್ತಾಳೆ. ಆ್ಯಂಡ್ ಲಾಸ್ಟ್ ಲಾಗ್ಸಲ್ಲಿ ಒಬ್ರು ಕೇಳಿದ್ರಿ ನಿಮ್ಮ ಗಂಡನ ನೀವೇನಂತ ಕರಿತೀರಾ ಅಂತೇಳಿ. ಆ್ಯಕ್ಚುಲಿ ನಾನು ಅವ್ರನ್ನ ಕರೆಯೋದು ಮಾಮಿ ಅಂತೇಳಿ. ಸೊ ಸ್ಟಾರ್ಟಿಂಗ್ ಅವ್ರನ್ನ ಮಾವ ಅಂತ ಕರೆದಿದ್ದು, ಅದಾದಮೇಲೆ ಮದುವೆ ಇನ್ನೇನು ಸ್ವಲ್ಪ ದಿನ ಇದ್ದಾಗ ಪ್ರೀತಿಯಿಂದ ಮಾಮಿ ಅಂತ ಕರೆದಿದ್ದು. ಅದು ಇಲ್ಲಿವರೆಗೂ ಕಂಟಿನ್ಯೂ ಆಗಿದೆ, 7 ಇಯರ್ಸ್ ಆದ್ರೂ. ಸೊ ಮಾಮಿ ಅಂತೀನಿ, ಮಮ್ಮಿ ಅಲ್ಲ ಮಾಮಿ. ಅದೇನೋ ಮಾಮ ಅನ್ನೋದ್ರ ಬದಲು ಮಾಮಿ ಅಂತ ಹೇಳಿ ಅಷ್ಟೇ. ಎಲ್ಲರೂ ಸ್ಟಾರ್ಟಿಂಗಲ್ಲೆಲ್ಲ ತುಂಬ ಅಣಗಿಸೋರು, ಅದೇ ನಂಗೆ ಕರಿತೀಯ ಡಿಫ್ರೆಂಟಾಗಿ ಅಂತೇಳಿ. ಆಮೇಲೆ ಬರ್ತಾ ಅವ್ರಿಗೆ ಅಭ್ಯಾಸ ಆಗ್ಬಿಡ್ತು. ಇವಾಗೆಲ್ಲ ಅಂದರೆ ಅತ್ತೆ ಮನೆಗೆ ಹೋದ್ರು ಕೂಡ, ನಮ್ಮ ಮನೇಲಿದ್ರು, ನಮ್ಮ ಫ್ಯಾಮಿಲಿ ರಿಲೇಷನ್ಸ್ ಎಲ್ಲೋದ್ರು ಕೂಡ ದಿವ್ಯ ಮಾಮಿ ಅಂತಾಳೆ ಅಂತೇಳಿ ಸಮ್ಟೈಮ್ಸ್ ಮಾಮಿ ಬಾ ಅಂತೇಳಿ ಅವರು ಕೂಡ ಕರಿತಿರ್ತಾರೆ, ಹಾಗೆ ರೇಗಿಸ್ತಿರ್ತಾರೆ ನನಗೆ. ಆ್ಯಂಡ್ ಮಿಟ್ಟು ರೆಡಿಯಾಗಿದ್ದಾಳೆ, ಜುಟ್ಟೊಂದು ಹಾಕ್ಕೊಂಡಿಲ್ಲ ಅಷ್ಟೇ, ಕೋತಿ. ಆ್ಯಂಡ್ ಮನೇಲಿದ್ಲು ಅಂತಂದರೆ ಕಂಫರ್ಟಬಲಾಗಿ ಎಷ್ಟು ನೀಟಾಗಿ ಆಟಾಡ್ತಿರ್ತಾಳೆ ಅಂದರೆ, ಹೊರಗಡೆ ಹೋದಾಗ ಸ್ವಲ್ಪ ನಮಗೆ ಕಿರಿಕಿರಿ ಜಾಸ್ತಿ. ಜಯಂತ್ಗಂತೂ ಫುಲ್ ಕಿರಿಕಿರಿ ಜಾಸ್ತಿ. ಅವ್ರೇನು ಇವಾಗ ಕೂತ್ಕೊಂಡಿದ್ದಾರಲ್ಲ ಹಿಂದ್ಗಡೆ, ಇಷ್ಟು ಸಮಾಧಾನವಾಗಿ ಕೂತ್ಕೊಳ್ಳೋಕ್ಕೆ ಆಗಲ್ಲ ಮಿಟ್ಟುಯಿಂದ. ಇತ್ತೀಚೆಗೆ ಹಂಗೆ ಮಾಡ್ತಿದ್ದಾಳೆ. ಅವಳು ಹೆಂಗಾರು ಮಾಡಿ ಕಂಟ್ರೋಲ್ ಮಾಡಬೇಕು ಅಂತಂದರೆ, ಮತ್ತು ಜಯಂತ್ ಇನ್ನೇನು ಹೊರಗಡೆ ಹೋಗ್ತೀನಿ ಕೆಲಸಕ್ಕೆ ಅಂತ ಹೇಳ್ತಾ ಇದ್ದಾರೆ, ಹೋಗಬೇಕು, ನನ್ನ ಹತ್ರ ಇರಬೇಕು. ನನ್ನ ಹತ್ರ ಇದ್ಲು ಅಂದರೆ ಕಂಪ್ಲೀಟ್ಲಿ ಕಂಟ್ರೋಲಲ್ಲಿ ಇರ್ತಾಳೆ, ಇಲ್ಲ ಅಂತಂದರೆ ಭಾರಿ ಕಷ್ಟ. ಆ್ಯಂಡ್ ಆ ಪುಟಾಣಿ ನೋಡಿ ಏನು ಮಾಡ್ತಿದ್ದಾಳೆ, ಅವಳೇನಂತಂದರೆ ಸಮ್ಮರ್ ಅಲ್ವಾ, ಸ್ವಲ್ಪ ಜಾಸ್ತಿ ನೀರು ಕುಡಿಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. 1 ಗ್ಲಾಸ್ ಸಿಕ್ಕರೆ ಸಾಕು ಅವಳಿಗೆ, ಹೋಗ್ತಾಳೆ ನೀರು ಕುಡಿತಾಳೆ, ಅದನ್ನು ತುಂಬ್ಕೊಂಬಂದು ಮತ್ತೆ ಅಲ್ಲಿಡ್ತಾಳೆ. ಮತ್ತು ಪ್ರತಿ ಸರಿ ಅವಳಿಗೆ ಯಾವಾಗ ನೀರು ಕುಡಿಬೇಕು ಅನಿಸುತ್ತೆ ಅಲ್ಲಿಡ್ತಾಳೆ. ಅಲ್ಲಿ ಕಂಫರ್ಟಬಲಾಗಿ ನೋಡ್ಕೊಂಡ್ಬಿಡ್ತಾಳೆ, ಅದು ನೀರು ಇಡೋವಂಥ ಪ್ಲೇಸ್. ಮತ್ತು ಅವಳಿಗೆ ತಿಂಡಿ ಏನಾದರೂ ಇತ್ತು ಅಂತಂದರೆ ಅಲ್ಲಿಟ್ಬಿಟ್ಟಿರ್ತಾಳೆ.
ಆ್ಯಂಡ್ ಮುದ್ದಮ್ಮ ಮಲ್ಕೊಂಡಾಯಿತು. ಎಷ್ಟು ಕ್ಯೂಟಾಗಿ ಮಲ್ಕೊಂಡಿದ್ದಾಳೆ ನೋಡಿ. ಅವಳು ನೋಡೋಕೆ ಒಂಥರ ಖುಷಿ ಅನಿಸುತ್ತೆ. ಎಷ್ಟೇ ಬೇಜಾರಿರಲಿ, ಎಷ್ಟೇ ಮೈಂಡ್ ಆಫ್ ಆಗಿರಲಿ, ಒಂದು ಸ್ವಲ್ಪ ಮಿಂಚು ಜೊತೆ ಆಡಿಬಿಟ್ರೆ ಫೈನಲಿ ಎಷ್ಟು ಮೈಂಡ್ ಫ್ರೀ ಆಗುತ್ತೆ. ಹಾಗೆ ಲಾಸ್ಟ್ ಟೈಮ್ ಹೋಗೋವಾಗ ಸೀರೆ ಉಟ್ಕೋಬೇಕು ಅಂತೇಳಿ ಅಲ್ಲಿರೋವಂಥದ್ದೆಲ್ಲ ಹಾಗೆ ಇದೆ. ಸೊ ಅದನ್ನು ಕೂಡ ನಾನು ಕ್ಲೀನ್ ಮಾಡ್ಕೋಬೇಕು. ಇಲ್ಲಿಬ್ಬರು ಕೂಡ ಇವತ್ತು ಒಂದು ಸರಿ ಬೆಳಗ್ಗೆ ಲ್ಯಾಪ್ಟಾಪ್ ಆನ್ ಆಯಿತು ಅಂತಂದರೆ ಮುಗೀತು, ಮತ್ತೆ ಅದು ಆಫೇ ಆಗೋಲ್ಲ. ಇವಳಂತರೂ ನಾನು ಕ್ಯಾಮ್ರಾ ತೊಗೊಂಡು ಬಂದರೆ ಸಾಕು ಹಾಯ್ ಹಾಯ್ ಅಂತಲೇ ಹೇಳ್ತಾಳೆ. ಎಷ್ಟು ಕ್ಯೂಟಾಗಿ ಕಾಣಿಸ್ತಾಳಲ್ಲ. ಹಾಗೆ ಚಿಟ್ಟಿ ಕೂಡ ಸ್ನಾನ ಮಾಡಿದ್ದಾನೆ. ಬಟ್ ಅವನು ಸಮ್ಮರ್ ಏನೋ ಶೆಕೆ ಅಮ್ಮ ಬೆನ್ನೆಲ್ಲ ಕಡಿಯುತ್ತೆ ನನಗೆ ಅಂತೇಳಿ ಆ್ಯಕ್ಚುಲಿ ಶೆಕೆ ಅನಿಸಿದ್ರೆ ಸಾಕು ಬಟ್ಟೆ ಬಿಚ್ಚಿ ಹಾಕ್ಬಿಡ್ತಾನೆ. ಸೊ ಕೆಳಗಡೆದಿರುತ್ತೆ, ಮೇಲ್ಗಡೆದೇ ಇರಲ್ಲ ಯಾವಾಗಲೂ. ಮತ್ತು ಸ್ವಲ್ಪ ಟ್ಯಾನ್ ಆಗಿದೆ ಫೇಸ್. ನೀವೇ ನೋಡ್ತಾ ಇದ್ದೀರಲ್ವ, ಹೊರಗಡೆ ಅಡ್ಡಾಡದೆ ಆಗಿಬಿಟ್ಟಿದೆ ನಂದು ಕೆಲಸ. ಪಾಪುನ ಕೂಡ ತೊಗೊಂಡು, ಅಂದರೆ ಯುಗಾದಿ ಅಲ್ವಾ, ಅಮ್ಮನ ಮನೆಗೆ ಅತ್ತೆ ಮನೇಲಂತೂ ಫುಲ್ ಹೊರಗಡೆ ಇದ್ದಂಗೆ ಇರುತ್ತೆ ಅಲ್ಲಿ ಫೀಲ್ ಎಲ್ಲ. ನೋಡಿದ್ರಿ ನೀವು ಹೆಂಗಿತ್ತು ಅಂತೇಳಿ. ಸೊ ಅದಕ್ಕೆ ಸ್ವಲ್ಪ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ ಫೇಸ್. ಈ ಸ್ಕ್ರಬ್ ಮಾಡಿಕೊಂಡ್ರೆ ಸ್ವಲ್ಪ ಟ್ಯಾನ್ ಎಲ್ಲ ಹೋಗುತ್ತೆ, ಫೇಸ್ ಗ್ಲೋಯಿಂಗ್ ಆಗುತ್ತೆ ಅಂತೇಳಿ. ಆ್ಯಂಡ್ ಇಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ, ಮಿಟ್ಟು ನಾನು ಸ್ಕ್ರಬ್ ಮಾಡ್ಕೊಳ್ಳೋವಾಗಿಲ್ಲ ಅಮ್ಮ ಅಂತಾಳೆ. ಏನು ಅಂದರೆ ಏನದು ಅಂತೇಳಿ ಸನ್ನೆ ಮಾಡ್ತಾಳೆ. ಸ್ಕ್ರಬ್ಬು ಅಂದಿದ ತಕ್ಷಣ ಸ್ಕಬ್ಬು ಅಂತೇಳಿ ಅವಳ ಭಾಷೆಲಿ ಏನೋ ಅಂತಾಳಪ್ಪ ಸಮಥಿಂಗ್. ನೆಕ್ಸ್ಟ್ ಟೈಮ್ ನಿಮಗೆ ಕೇಳಿಸ್ತೀನಿ. ಆ್ಯಂಡ್ ಅತ್ತೆ ನನಗೋಸ್ಕರ ಅಲ್ಲ, ನಮಗೋಸ್ಕರ ಸ್ವಲ್ಪ ಹಪ್ಪಳ ಮತ್ತು ಚಕ್ಲಿ ಅದೆಲ್ಲ ಪ್ಯಾಕ್ ಮಾಡಿ ಕೊಟ್ಟು ಕಳಿಸ್ತಿದ್ದಾರೆ. ಇವಾಗ ಅಷ್ಟೆಲ್ಲ ಯಾವಾಗ ಹೋದ್ರೂ ಅವ್ರು ಏನು ಮಾಡಿರ್ತಾರೋ ಅದು ಪ್ಯಾಕ್ ನಮಗೆ ಬಂದೇ ಬರುತ್ತೆ. ಸ್ಪೆಷಲಿ ನಾನು ಮನೇಲಿ ಇದನ್ನು ತುಂಬ ಇಷ್ಟಪಟ್ಟು ತಿಂತೀನಿ ಅಂತೇಳಿ ನನಗೆ ಕೊಟ್ಟು ಕಳಿಸ್ತಾರೆ. ತೊಗೊಂಡೋಗಿ ನೀನು ತಿನ್ನಲಿಲ್ಲ ಅಂತಂದರೆ ದಿವ್ಯ ತಿಂತಾಳೆ ಅಂತೇಳಿ. ಬಟ್ ಆದರೆ ಏನು ಮಾಡೋದು, ಇತ್ತೀಚೆಗೆ ನನ್ನ ಗಂಡ ನನಗಿಂತ ಜಾಸ್ತಿ ತಿಂತಾ ಇದ್ದಾರೆ. ಆಯ್ನು ಹೇಳಿದ್ನಲ್ವ, ಅವಳು ನೀರಿಟ್ಟು ತುಂಬಿಟ್ಕೊಂಡಿದ್ದಾಳೆ ಅಂತೇಳಿ. ಸೊ ಏನು ಮಾಡ್ತಿದ್ದೆ ನೀನು ಅಂತ ಬಂದು ನೋಡಿದಾಗ ಹಿಂಗೆ ನೀರು ತುಂಬಿಟ್ಕೊಂಡಿರ್ತಾಳೆ. ಹಾಗೆ ನಮ್ಮ ಮಿಟ್ಟು ಆಟ ಅಂದರೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಅದು ಯಾಕೋ ಗೊತ್ತಿಲ್ಲ, ಅವಳಿಗೆ ಎಷ್ಟು ಮಿರಾಕಲ್ ಅನಿಸುತ್ತೆ. ಒಂಥರ ಅವಳನ್ನ ನೋಡಿದ ತಕ್ಷಣ ಒಂಥರ ಸ್ಪಾರ್ಕಲ್ ಬರೋ ಥರ ನನಗೆ ಫೀಲ್ ಆಗ್ತಿರುತ್ತೆ. ಅದಕ್ಕೆ ಅವಳು ಮಾಡೋದು, ಅವಳು ಏನು ಮಾಡಿದ್ರೂ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಇತ್ತೀಚೆಗೆ 2.5 ವರ್ಷಕ್ಕೆ ಎಲ್ಲದೂ ಕೂಡ ಕ್ಲಿಯರಾಗಿ ಮಾತಾಡ್ತಿದ್ದಾಳೆ. ಮುದ್ದಾಗಿ ಅನಿಸುತ್ತೆ ಅದು ಮಾತಾಡೋಕ್ಕೆ, ಕೇಳೋದೇ ಚೆಂದ. ಆ್ಯಂಡ್ ಸುಮ್ಮನೆ ಮನೇಲಿ ಆಟ ಆಡ್ತಿರ್ತಾಳೆ. ನಿದ್ದೆ ಬಂದರೆ ಮಲಗ್ತಾಳೆ, ಇಲ್ಲ ಅಂತಂದರೆ ಇಡೀ ದಿನ ಆಟ. ಆ್ಯಂಡ್ ಸಮ್ಟೈಮ್ಸ್ ಅವ್ನಿಗೆ ಏನಾದರೂ ಆಟಾಡಿ ಸುಸ್ತಾಯಿತು ಅಂದರೆ ಈವ್ನಿಂಗ್ ಟೈಮ್ ಮಲ್ಕೊಂಡ್ಬಿಡ್ತಾಳೆ. ಆಮೇಲೆ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಹಚ್ತಾ ಇದ್ದೀನಿ. ಏನು ಅಂದರೆ ಬಾಗಿಲು ಹಾಕು, ಅದು ಇದು ತೊಗೊಂಬ, ಮತ್ತು ನೀರು ಹಾಕು ಬಾಗಿಲಿಗೆ, ಕಸ ಹೊಡಿ, ಇದನ್ನೆಲ್ಲ ಬೇಕಂತ ಹಚ್ತಾ ಇದ್ದೀನಿ ಅವಳಿಗೆ. ಅವಳೇನು ಮಾಡಲ್ಲ ನನಗೆ ಗೊತ್ತು, ಬಟ್ ಏನೋ ಸಮಥಿಂಗ್ ತಲೆಯಲ್ಲಿ ಹೋಗಲಿ ಅವಳಿಗೆ ಇದನ್ನೆಲ್ಲ ಅಂತೇಳಿ. ಹಾಗೆ ಇಲ್ಲಿ ಕೇಳಿಸ್ಕೊಳ್ಳಿ, ಇವಳು ಎದ್ದಾಯ್ತು ಆಲ್ರೆಡಿ. ಸ್ವಲ್ಪ ಸೌಂಡ್ ಆಯಿತು ಅಂದರೆ ಎದ್ದಾಳ್ತಾಳೆ. ಆ್ಯಂಡ್ ಹೆಂಗೆ ನಗ್ತಾ ಇದ್ದಾಳೆ ನನ್ನ ಕಂದಮ್ಮ ಅಂತೇಳಿ. ಈ ಥರ ಆಟ ಆಡಿಸ್ಕೊಂತ ಇದ್ಬಿಟ್ರೆ ಆರಾಮಾಗಿರ್ತಾಳೆ ಮೇಡಮು. ಇಲ್ಲ ಅಂತಂದರೆ ಸ್ವಲ್ಪ ಕಿರಿಕಿರಿ ಮಾಡ್ತಿರ್ತಾಳೆ. ಸೊ ಕಂಪ್ಲೀಟ್ಲಿ ಇವಳಿಗೋಸ್ಕರ ಏನು ಟೈಮ್ ಕೊಡಬೇಕು ಅದನ್ನು ಕೊಡ್ತಾ ಇರ್ತೀನಿ. ಆ್ಯಂಡ್ ಇನ್ನೊಂದು ಏನಂತಂದರೆ, ಸ್ವಲ್ಪ ನಗೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಂತಂದರೆ ಬಿಕ್ಕಳಿಕೆ ಹಿಡಿದ್ಬಿಡುತ್ತೆ. ಸೇಮ್ ಅವ್ರ ಅಣ್ಣಂಗೂ ಅಷ್ಟೇ, ಅವ್ರ ಅಕ್ಕಂಗೂ ಅಷ್ಟೇ, ಮತ್ತು ಇವಳಿಗೂ ಅಷ್ಟೇ. ಆ್ಯಂಡ್ ಏನೋ ಸಂಜೆ ಬರ್ತಾ ಇವತ್ತು ಫಸ್ಟ್ ಟೈಮ್ ಆ್ಯಕ್ಚುಲಿ ವರ್ಷದ ಮೊದಲ ಮಳೆ ಬರುವಂಥ ಸಾಧ್ಯತೆ ಕಾಣಿಸ್ತಾ ಇತ್ತು. ಮೋಡ ಎಲ್ಲ ಫುಲ್ ಕವಿದಿತ್ತು, ಒಂಥರ ತಣ್ಣಂಗೆ ಗಾಳಿ ಬರ್ತಾಯಿತ್ತು. ಎಷ್ಟು ಖುಷಿ ಆಯಿತು ಅಂತಂದರೆ, ಚಿಟ್ಟಿಗೆ ಅಮ್ಮ ಯಾಕೋ ಸ್ಮೆಲ್ ಬರ್ತಾ ಇದೆ, ಒಂಥರ ತಣ್ಣಗೆ ಅನ್ನಿಸ್ತಾ ಇದೆ, ಏನಾಗುತ್ತೆ, ಯಾಕೆ ಹಿಂಗೆ ಅಂತೆಲ್ಲ ಕೇಳ್ತಾ ಇದ್ದೆ. ಇವಾಗ ನೋಡು ಮಳೆ ಬರುತ್ತೆ ಅಂತ ನಿಲ್ಸಿದ್ದಕ್ಕೆ ಹೊರಗಡೆನೇ ಇದ್ದಾರೆ ಪೂರ್ತಿ ಇಬ್ಬರು. ಸ್ವಲ್ಪ ಮಸಾಲೆ ಹಾಕಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ಕೊಬ್ಬರಿ ಮತ್ತು ಅದು ಇದೆಲ್ಲ ಹೆಚ್ಕೋಬೇಕು ಅಂತೇಳಿ ಮಸಾಲೆ ಜೋಡಿಸೋಣ. ಇನ್ನೇನು ಥಂಡಿ ಗಾಳಿ ಬೀಸ್ತು, ಸಂಜೆ ಆಯಿತು, ಕರೆಂಟ್ ಎಲ್ಲ ಹೋಗುವಂಥ ಸಾಧ್ಯತೆ ಇರುತ್ತೆ ಅಂತ ಅಂದ್ಕೊಂಡು ಜಯಂತ್ ಹತ್ರ ಅದನ್ನೇ ಮಾತಾಡ್ತಾ ಇದ್ದೆ. ಮನುಷ್ಯಂಗೆ ಜಾಸ್ತಿ ಬಿಸಿಲಿರೋ ಹಾಗಿಲ್ಲ, ಜಾಸ್ತಿ ಮಳೆ ಬರೋ ಹಾಗಿಲ್ಲ, ಯಾವುದಕ್ಕೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ವಲ್ಲ ಅಂತೇಳಿ. ಮಿಟ್ಟು ಏನು ಮಾಡ್ತಿದ್ದಾಳೆ ಅಂದರೆ, ಟವಲ್ನ ತೊಗೊಂಡು ಸುತ್ತಕೊಂಡು ಅಮ್ಮ ಚೂಪರ ಅಂತ ಕೇಳ್ತಾ ಇದ್ದಾಳೆ. ಅಂದರೆ ಸೀರೆ ಉಟ್ಕೊಂಡಿದ್ದೀನಿ ಸೂಪರ ಅಂತೇಳಿ. ಲಾಸ್ಟ್ ಮೊನ್ನೆ ಹೋಗಿದ್ವಲ್ಲ ಯುಗಾದಿ ಹಬ್ಬಕ್ಕೆ ಅತ್ತೆ ಮನೆಯಲ್ಲಿ, ಆ್ಯಕ್ಚುಲಿ ಅವಳು ರೆಡಿ ಮಾಡಿಸ್ಕೊಳ್ಳೋದು ತುಂಬ ಕಡಿಮೆ, ಸರ ಹಾಕೊಳ್ಳೋದು ಅದು ಇದೆಲ್ಲದು ಹೇಟ್ ಮಾಡ್ತಾಳೆ. ಬಟ್ ಅಮ್ಮು ಬಂದಿದ್ಲಲ್ಲ ಮಗಳು, ಸೊ ಅವಳು ಸೀರೆ ಉಟ್ಕೊಂಡು ರೆಡಿ ಆಗಿದ್ಲು ಅಂತೇಳಿ ಇವಳು ಕೂಡ ಸೀರೆ ಉಟ್ಕೊಂಡು ರೆಡಿ ಆಗಿದ್ಲು. ಮೊಬೈಲ್ ತೊಗೊಂಡು ಸೀರೆ ಉಡಿಸಿ ತುಂಬ ಚೆನ್ನಾಗಿ ರೆಡಿ ಮಾಡಿದ್ವಿ. ನೋಡಿ ಇಬ್ಬರು ಹೆಂಗೆ ಕಾಣಿಸ್ತಾ ಇದ್ದಾರೆ, ಫೋಟೋ ಶೇರ್ ಮಾಡಿದ್ದೀನಿ. ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳಲ್ಲ ಅದು. ಮತ್ತು ಅವಳು ಏನು ಡ್ರೆಸ್ ಹಾಕೊಂಡಿದ್ಲು ಅದೇ ಡ್ರೆಸ್ ಮೇಲೇ ಇದ್ದಂಗೆ ಜಸ್ಟ್ ವೇಲ್ ಹಾಕೊಂಡು ಅಯ್ಯೋ ರೆಡಿ ಆಗ್ತಾಳೋ ಇಲ್ಲೋ ಅನ್ನೋದರ ನಾವು ನೋಡ್ತಾ ಇದ್ವಿ. ಅಕ್ಕ ರೆಡಿ ಮಾಡ್ತಾಯಿದ್ರು, ನಾವು ಸುಮ್ಮನೆ ಸೈಡು ನಿಂತ್ಕೊಂಡು ನಾನು ಜಯಂತ್ ಯಾವ ಟೈಮಲ್ಲಿ ಕಿತ್ತು ಬೀಸಾಕ್ತಾಳೋ ಗೊತ್ತಿಲ್ಲ ಇವಳು ಅಂತೇಳಿ ಅಂದ್ಕೊಂಡು ಬೈದಿಂದ ನೋಡ್ತಾ ಇದ್ವಿ. ಫೈನಲಿ ನಮ್ಮೂರಲ್ಲಿ ಮಳೆ ಬಂತಪ್ಪ, ವರ್ಷದ ಮೊದಲ ಮಳೆ. ಒಂಥರ ಮಣ್ಣಿನ ವಾಸನೆ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಗೊತ್ತಾ, ನೀರು ಬೀಳೋವಾಗ
ಫುಲ್ಲು ಕುದ್ದಿರುವಂಥ ಬೇಸಿಗೆಲಿ ಕುದ್ದಿರುವಂಥ ಮಣ್ಣು ಭೂಮಿ. ಈಗ ಇದ್ರ ಮೇಲೆ ಮಳೆ ಬಿದ್ದಾಗ ಅದೇನೋ ಒಂಥರ ಖುಷಿ, ಮತ್ತು ಆ ಗಾಳಿ ಸ್ವಾದ ತಗೊಳ್ಳೋಕೆ ಕೂಡ ಅಷ್ಟೇ ಖುಷಿ ಆಗುತ್ತೆ. ನಾನು ಹೇಳಿದ್ನಲ್ವ ಕರೆಂಟ್ ಹೋಗುತ್ತೆ ಅಂತೇಳಿ. ಸೊ ಕರೆಂಟ್ ಹೋಗ್ಬಿಡ್ತು. ಟಾರ್ಚ್ ಹಾಕ್ಕೊಂಡು ಪಾಪು ಹತ್ರನೇ ನಿಂತ್ಕೊಂಡಿದ್ದಾರೆ. ಪಾಪು ತೊಟ್ಲಲ್ಲಿ ಮಲ್ಕೊಂಡಿದ್ದಾಳೆ ಅಂತೇಳಿ ಜಯಂತ್ ಅಲ್ಲೇ ಇದ್ದಾರೆ. ಸ್ವಲ್ಪ ತುಂಬ ಹೊತ್ತು ಮಳೆ ಬಂತು. ಒಂಥರ ಏನೋ ಅಂದರೆ ಫಸ್ಟ್ ಟೈಮ್ ಮಳೆ ಬರೋವಾಗ ಅಷ್ಟು ತಣ್ಣಗಾಗಲ್ವಂತೆ, ಜಾಸ್ತಿ ಬಿಸಿ ಗಾಳಿ ಬರುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಧಗೆ ಅನ್ನಿಸ್ತಾ ಇತ್ತು. ಯಾವಾಗ ಮಳೆ ಬಂದು ಫುಲ್ ಕೂಲಾಗಿ ಮತ್ತು ನಾರ್ಮಲ್ ಟೆಂಪ್ರೇಚರ್ ಆಗುತ್ತೆ ಅನ್ನೋ ಥರ ಆಗಿಬಿಟ್ಟಿದೆ. ಇಷ್ಟು ದಿನಕ್ಕೆ ಇನ್ನೂ ಹೆಂಗಪ್ಪ 2 months ಕಳೆಯೋದು ಅಂತಲೇ ಗೊತ್ತಾಗ್ತಿಲ್ಲ. ಆ್ಯಂಡ್ ರಾತ್ರಿ ಇನ್ನೇನು ಕರೆಂಟ್ ಬರೋದ್ರೊಳಗಡೆ ನಾನು ಅನ್ನ ಮಾಡಿಟ್ಟಿದ್ದೆ. ಕರೆಂಟ್ ಬಂದ ತಕ್ಷಣ ಮಸಾಲೆ ಹಾಕ್ಕೊಂಡು ಸಾಂಬಾರು ಮಾಡಿದ್ದೆ. ಸ್ವಲ್ಪ ಮಸಾಲೆ ಮತ್ತು ಹೆಸರು ಕಾಳು ಅಷ್ಟೇ. ಬೇರೆ ಚಪಾತಿನೂ ಮಾಡ್ಕೊಂಡಿಲ್ಲ, ಮುದ್ದೆ ಮಾಡ್ಕೊಂಡಿಲ್ಲ, ಬರೀ ಅನ್ನ ಸಾರು ತಿಂತಾ ಇದ್ದೀವಿ. ನಿನ್ನೆ ಬಂದ್ವಲ್ಲ, ಸ್ವಲ್ಪ ಮನೆಯಲ್ಲಿ ಸಿಕ್ಕಾಪುಟ್ಟ ಕೆಲಸಗಳೇ ಜಾಸ್ತಿ ಆಗಿಬಿಡ್ತು ನನಗೆ. ಇನ್ನು ಬಟ್ಟೆ ಒಂದು ಕಂಪ್ಲೀಟ್ ಆಯಿತು ಅನ್ನೋವರೆಗೂ ನನಗೆ ಸಮಾಧಾನ ಇಲ್ಲ. ಸ್ವಲ್ಪ ಮಾಡ್ಕೊತಾನೆ ಇದ್ದೀನಿ ಟೈಮ್ ಸಿಕ್ಕಾಗೆಲ್ಲ. ಆ್ಯಂಡ್ ಮಿಟ್ಟುಗೆ ಬಿಸಿ ಅನ್ನ ಮತ್ತು ತುಪ್ಪ ಸಕ್ಕರೆ ಹಾಕಿ ಚೆನ್ನಾಗಿ ಉಂಡೆ ಮಾಡಿಕೊಟ್ಟಿದ್ದೆ. ಎಲ್ಲ ಉಂಡೆ ತಿಂದು ಇನ್ನೊಂದು 4 ಉಳಿಸಿ ತಿನ್ನಲ್ಲ ಅಂತ ಕೂತ್ಕೊಂಡಿದ್ದಾಳೆ. ಚಿಟ್ಟಿಗೂ ಸೇಮ್ ಅನ್ನನ ಕಲಸಿಟ್ಬಿಟ್ಟಿದ್ದೀನಿ, ಅಷ್ಟು ಖಾಲಿ ಮಾಡಬೇಕು ಅಂತೇಳಿ. ಸೊ ಸಾಂಬಾರು ನೋಡಿ, ಆ್ಯಕ್ಚುಲಿ ಸಾಂಬಾರು ತುಂಬ ಚೆನ್ನಾಗಿತ್ತು ಇವತ್ತು. ಜಯಂತ್ ಆಲ್ರೆಡಿ ಊಟ ಮಾಡಿದ್ರು. ನಾನು ಊಟ ಮಾಡುವಾಗ ಅವ್ರು ಊಟ ಮಾಡಲ್ಲ, ಅವ್ರು ಊಟ ಮಾಡುವಾಗ ನಾನು ಊಟ ಮಾಡಲ್ಲ. ಮುಂಚೆ ಎಲ್ಲ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ತಿದ್ವಿ. ಮೊನ್ನೆ ರೀಸೆಂಟ್ಲಿಂದ ಹೀಗೆ ಜಯಂತ್ ಕೂತ್ಕೊಂಡು ಊಟ ಮಾಡಿದ್ಮೇಲೆ ಪಾಪುನ ಮಲಗ್ತಾಳೇನೋ ಅಂತ ಅನ್ಕೊಂಡೆ, ಬಟ್ ಮಲಗಲಿಲ್ಲ ಅವಳು ಇನ್ನೇನು ಅವರಪ್ಪನ ಕೊಟ್ಟು ನಾನು ಊಟ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಆಲ್ರೆಡಿ ನಾನು ಊಟ ಮಾಡಿದ ತಕ್ಷಣ ಆಸಿದ್ದಾರೆ ಜಯಂತ್ ಮಲಗೋಕ್ಕೆ. ಅಂದರೆ ಸ್ವಲ್ಪ ಬೇಗ ಮಲಗ್ತೀವಲ್ಲ, ಬೇಗ ಮಲಗೋಣ ಅಂತೇಳಿ. ಅವರು ಜಯಂತ್ ಏನಂದರೆ ಸೆಕೆ ಆಗುತ್ತೆ ಅಂತೇಳಿ ಅವ್ರು ಶರ್ಟ್ ಬಿಚ್ಚಿ ಮಲಗೋದಕ್ಕೆ ರೆಡಿ ಆಗಿದ್ದಾರೆ. ಅವ್ರು ನೋಡಿ ಇವನು ಚಿಟ್ಟಿ ನಾನು ಮಲಗ್ತೀನಿ ಹಾಗೆ ಅಂತ ಅಂದ್ಕೊಂಡು ಬಿಚ್ಚಿದ್ದಾನೆ. ಮಿಟ್ಟು ಕೂಡ ಸೇಮ್ ನಾನು ಹಂಗೆ ಮಲಗ್ತೀನಿ ಅಂತೇಳಿ ಅವಳು ಕೂಡ ರಿಮೂವ್ ಮಾಡಿ ಆಯಿತು. ಏನು ಮಾಡೋದು, ಇವು ಕರ್ತಾಗಲ್ಲ ಬಿಡಲ್ಲ ಹೇಳಿದ್ರು ಅಂತ ಅಂದ್ಕೊಂಡು ಫುಲ್ಲು ಕಾಮಿಡಿ ಫನ್ ಟೈಮ್ ಎಂಜಾಯ್ ಮಾಡಿಕೊಂಡು ಬಿಟ್ಟಾಯಿತು. ಆ್ಯಂಡ್ ಮತ್ತು ಪಾಪುನ ಮಲಗಿಸ್ಬೇಕು ಅಂತ ಟ್ರೈ ಮಾಡಿದೆ. ಸ್ವಲ್ಪ ಮಲಗಿಸಿ ನಿದ್ದೆ ಬರೋವ್ರಿಗೂ ಬಟ್ಟೆ ಎಲ್ಲ ಮಡ್ಚಿಕೋಣ ಅಂತೇಳಿ. ಬಟ್ ಏನು ಮಾಡೋದು, ಅದು ಫುಲ್ಲು ಫುಲ್ ಕಣ್ಣೆಲ್ಲ ದೊಡ್ಡದಾಗಿ ಬಿಟ್ಕೊಂಡು ಫುಲ್ಲು ಅಂದರೆ ಲೈಟಿಂಗ್ ಥರ ಒಂಥರ ಸ್ಪಾರ್ಕಲ್ ನೋಡ್ದಂಗೆ ಆಗುತ್ತೆ ಅವಳನ್ನ ಆಟಾಡೋವಾಗ. ಅಷ್ಟು ಚುರುಕಾಗಿ ಆಟ ಆಡ್ಕೊಂಡು ಇನ್ನೂ ನೋಡಿ ಯೋಚನೆ ಮಾಡ್ತಿದ್ದಾರೆ, ಮಲಗ್ಲಾ ಬೇಡವಾ ಅಂತ ಯೋಚನೆ ಮಾಡೋ ಥರ ಕಾಣಿಸ್ತಿದ್ದಾಳೆ. ಆ್ಯಂಡ್ ಇಲ್ಲ ಇನ್ನು ಮಲಗಲ್ಲ ಇವಳು ಅಂತ ಗೊತ್ತಾಗಿ ನಾನು ಏನು ಅಂದ್ಕೊಂಡೆ ಅಂದರೆ, ಮಮ್ಮಿ ಇಲ್ಲಿ ನೋಡು 10 ಗಂಟೆ ಆದರೂ ಕೂಡ ಮಲಗ್ತಿಲ್ಲ, ಸ್ವಲ್ಪ ಬಟ್ಟೆ ಮಡ್ಚಿಟ್ಕೊಂಡ್ಬಿಡ್ತೀನಿ, ಬಾಯಲ್ಲಿ ನೀನು ಇವಳ ಹತ್ರ ನಿಂತ್ಕೊಂಡು ನಾನು ಬಟ್ಟೆ ಮಡ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ಹೋಗಿದ್ದಾಯಿತು. ಹೋಗಿ ಬಟ್ಟೆ ಮಡ್ಚ್ಕೊತ ನಿಂತ್ಕೊಂಡಿದ್ದೀನಿ. ಆ್ಯಂಡ್ ಜಯಂತ್ ಆದರೆ ಇವಳಿಗೆ ಹಾಡಾಗಿ ಮಲಗಿಸ್ಬಿಡ್ತಾರೆ ಬೇಗ. ಸೊ ನಾನಾದರೂ ಹಾಡು ಹಾಕಬೇಕು, ಅದೇನೋ ಕಂದಮ್ಮಂಗೆ ಇವತ್ತು ಅಷ್ಟು ಬೇಗ ನಿದ್ದೆ ಬಂದಿಲ್ಲ, ಸ್ವಲ್ಪ ಆಟಾಡೋಂಥ ಮೂಡಲ್ಲಿದ್ದಾಳೆ ಅಂತೇಳಿ ಅವ್ರ ಅಪ್ಪನ ಕೈ ಕೊಟ್ಟು ನಾನು ಇನ್ನೇನು ಬಟ್ಟೆ ಮಡ್ಚಿದ್ದಕ್ಕೆ ಹೋದೆ. ಸೊ ಫ್ರೆಂಡ್ಸ್ ಏನಿಲ್ಲ, ಇವಾಗ ಬಟ್ಟೆ ಮಡ್ಚಿದ್ದು ಅಂದರೆ ನನಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಮುಂಚೆನೇ ಹೇಳ್ದಂಗೆ ತುಂಬ ಡಿವೈಡ್ ಮಾಡಬೇಕಾಗಿರೋದು. ಸೊ ಮುಂಚೆಯಿಂದ ಇವಾಗ ಹಾಕೊಳ್ದೇ ಇರೋವಂಥದ್ದೇನು ಮತ್ತು ವೇಸ್ಟ್ ಆಗಿರೋದೇನು, ನಾನು ಹಾಕೊಳ್ಳೋವಂಥದ್ದು ವೀಡಿಯೋಸ್ಗೋಸ್ಕರ ಹಾಕೊಳ್ಳೋವಂಥದ್ದು ಇದೆಲ್ಲ ಸ್ವಲ್ಪ ಸೆಪ್ರೇಟ್ ಮಾಡ್ಕೋಬೇಕು ಅಂತಲೇ ಇದನ್ನೆಷ್ಟು ಅಳ್ಳಿರೋದು ನಾನು. ಸೊ ಬಟ್ಟೆ ಮಡಿಸ್ತಾ ಒಂದು ವಿಚಾರನ ಶೇರ್ ಮಾಡ್ಕೊತೀನಿ. ತುಂಬ ದಿನ ಅನ್ಕೊತಿದ್ದೆ ಈ ವಿಚಾರನ ಶೇರ್ ಮಾಡ್ಕೋಬೇಕು ಅಂತೇಳಿ. ನನಗೂ ಕೂಡ ರೀಸೆಂಟ್ಲಿನೇ ಗೊತ್ತಾಗಿದ್ದು. ಏನು ಅಂತಂದರೆ, ಆ್ಯಕ್ಚುಲಿ ನಾನು ಮುಂಚೆ ಹೇಳಿದ್ದೆ ಒಂದು ಲಾಗಲ್ಲಿ ಶೇರ್ ಮಾಡ್ಕೊತಿದ್ದೆ, ನಮ್ಮವ್ರು ಯಾರು ನನ್ನ ಲಾಗ್ಸ್ ನೋಡಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಬಟ್ ಆದರೆ ತುಂಬ ಜನ ನೋಡಿ ಮಾತಾಡ್ತಿದ್ದಾರೆ, ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಅಂತೇಳಿ. ಬಟ್ ನಾವು ಒಳ್ಳೇದಿದೆ ಅಂತಂದರೆ ಅದ್ರ ಹಿಂದ್ಗಡೆ ಕೆಟ್ಟದ್ದು ಕೂಡ ಇರುತ್ತೆ ಅಂತ ಅನ್ನೋದು ತುಂಬ ನಂಬ್ತೀನಿ. ಸೊ ಹಾಗೆ ಕೆಲವೊಂದಷ್ಟು ಜನ ಓಕೆ ಚೆನ್ನಾಗಿ ಮಾಡ್ತಿದ್ದೆ ದಿವ್ಯಾ, ತುಂಬ ಖುಷಿ ಆಯಿತು ಹಾಗೆ ಹಿಂಗೆ ಅಂತೆಲ್ಲ ಹೇಳೋರು. ಬಟ್ ಆದರೆ ಅದೇ ಥರನೇ ಎಷ್ಟು ಜನ ನನಗೆ ಗೊತ್ತಿಲ್ಲದೆ ಏನು ಮಾತಾಡ್ಕೊತಾರೋ ಗೊತ್ತಿಲ್ಲ ಅಂತಲೂ ಅಂದ್ಕೊಂಡಿದ್ದೆ. ಸೊ ಅದು ಗೊತ್ತಿರೋ ವಿಚಾರ ಅಲ್ವಾ, ಒಳ್ಳೇದಿರುತ್ತೆ ಅಂತಂದರೆ ಕೆಟ್ಟದ್ದು ಕೂಡ ಇದ್ದೇ ಇರುತ್ತೆ ಅಂತೇಳಿ. ಸೊ ಹಾಗೆ ನಮ್ಮ ಫ್ಯಾಮಿಲಿನೇ, ಯಾರೋ ಬೇರೆಯವರಲ್ಲ, ನಮ್ಮ ಫ್ಯಾಮಿಲಿ ಕೆಲವೊಂದಷ್ಟು ಜನ ಏನೇನೋ ಮಾತಾಡೋದು ಕೇಳಿ ಸ್ವಲ್ಪ ಬೇಜಾರಾಯಿತು. ಹೀಗೆಲ್ಲ ಗೊತ್ತಾಯಿದೆ, ನಾನು ಲಾಗ್ಸ್ ಕೂಡ ಮಾಡ್ತೀನಿ ಆ್ಯಂಡ್ ಬ್ಯೂಟಿ ಮತ್ತು ಫ್ಯಾಷನ್ ವೈಸ್ ಕೂಡ ಕೆಲವೊಂದಷ್ಟು ವೀಡಿಯೋಸ್ ಮಾಡ್ತಾ ಇರ್ತೀನಿ ಅಂತೇಳಿ. ಸೊ ಲಾಗ್ಸ್ ಮಾಡ್ತೀನಿ ಓಕೆ, ಬಟ್ ಬ್ಯೂಟಿ ಫ್ಯಾಷನ್ ವೀಡಿಯೋಸ್ ನನಗೆ ಬಿಡೋದಕ್ಕೆ ಇಷ್ಟ ಇಲ್ಲ. ಮುಂಚೆ ನಾನು ಬಂದಿದ್ದೆ ಯೂಟ್ಯೂಬ್ಗೆ ಆ ಪರ್ಪಸ್ ಮೇಲೆ, ಬಟ್ ನಾನು ಇವಾಗಿನ ರೆಗ್ಯುಲರಾಗಿ ಮಾಡ್ತಿಲ್ಲ, ಯಾವಾಗಾದರೂ ವೀಕ್ಲಿ ಟ್ರೈಸ್ ಮಾಡ್ತಾ ಇರ್ತೀನಿ. ಸೊ ಹೀಗೆ 1-2-3 ವೀಡಿಯೋಸ್ ಮಾಡ್ತಾ ಇರ್ತೀನಿ, ಬಟ್ ಲಾಗ್ಸ್ ರೆಗ್ಯುಲರಾಗಿ ಮಾಡ್ತೀನಿ. ನಾನು ಮಾತಾಡೋರ ಮಾತಿಗೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಏನು ಅಂತಂದರೆ, ಸೊ ಜಸ್ಟ್ ಒಂದು ರಿಪ್ಲೈ ಕೊಡ್ತಾ ಇದ್ದೀನಿ ಅಷ್ಟೇ. ಯಾಕೆ ಅಂದರೆ ಪ್ರತಿಯೊಂದನ್ನು ಅಕ್ಸೆಪ್ಟ್ ಮಾಡ್ತೀವಿ ಅಂತ ಯಾರು ಅನ್ಕೋಬಾರ್ದಲ್ವಾ. ಆ್ಯಂಡ್ ನನ್ನ ಥರನೇ ಎಷ್ಟೊಂದು ಜನ ಯೋಚನೆ ಮಾಡ್ತಿರ್ಬೋದು, ಅವ್ರಿಗೆಲ್ಲ ನಾನೇನು ಆನ್ಸರ್ ಕೊಡ್ತೀನಿ ಅಂತ ಗೊತ್ತಾಗಲಿ ಅನ್ನೋದು ಕಾರಣಕ್ಕೆ ಈ ವಿಚಾರ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ 3 ಮಕ್ಕಳನ್ನ ಇಟ್ಕೊಂಡು ಈ ರೀಲ್ಸು ವಿಡಿಯೋಸು ಇದೆಲ್ಲ ಯಾಕೆ ಬೇಕು ಅವಳಿಗೆ, ಆ್ಯಂಡ್ ಇದೆಲ್ಲ ಮಾಡೋದಕ್ಕಿಂತ ಬೆಟರ್ ಮನೇಲಿ ಇರ್ಬೋದಲ್ವಾ ಅಂತೇಳಿ. ಸೊ ಆ್ಯಕ್ಚುಲಿ ನಾನು ಮಾಡೋವಂಥದ್ದಾದರೂ ಏನಿದೆ, ಲಾಗ್ಸ್ ಅಂತ ಅಂದರೆ ಏನು ಅಂತ ಗೊತ್ತಿರೋರಿಗೆ ಖಂಡಿತ ಲಾಗ್ಸ್ನ ನೋಡ್ತಾರೆ ಆ್ಯಂಡ್ ಇಷ್ಟಪಡ್ತಾರೆ. ಲಾಗ್ಸ್ ಅಂದರೆ ಏನಂತ ಗೊತ್ತಿಲ್ಲ ಅಂತಂದರೆ ವೀಡಿಯೋಸೇ
ನೋಡೋದು ಬೇಡ ಅಲ್ವಾ. ಈವನ್ ರೀಲ್ಸ್ ಮಾಡ್ತಾಯಿದ್ದೀನಿ, ಎಷ್ಟು ರೀಲ್ಸು, ಎಷ್ಟು ಲೈಕ್ಸು, ಏನು ಮೇಕಪ್ ಹಾಕ್ತಾರೆ, ಏನು ಅದೆಲ್ಲ ಮಾತಾಡ್ತಿದ್ದಾರೆ ಅಂತಂದರೆ ಆ್ಯಕ್ಚುಲಿ ಅವ್ರಿಗೆ ಅದ್ರ ಬಗ್ಗೆ ಗಂಧಗಾಳಿ ಗೊತ್ತಿಲ್ಲ ಅಂತ ಅರ್ಥ ಒಂದು, ಅಥವಾ ಅವ್ರ ಮನೆ ಅದ್ರ ಬಗ್ಗೆ ಅದಕ್ಕೋಸ್ಕರ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಒಂದು. ಸೊ ನಮ್ಮ ಮನೇಲಿ ಪರ್ಮಿಷನ್ ಕೊಟ್ಟಿದ್ದಾರೆ, ಯಾಕೆ ಗೊತ್ತಾ, ನಾನು ಮಾಡೋವಂಥ ರೀತಿ ಸರಿಯಾಗಿದ್ದಕ್ಕೆ ಮಾತ್ರ. ನಾನು ಮಾಡ್ತಾ ಇರೋದು ಯಾರಿಗೂ ತೊಂದರೆ ಆಗ್ತಾ ಇಲ್ಲ, ಯಾರು ಮಾನ ಮರ್ಯಾದೆ ಹೋಗುವಂಥದ್ದು ಅಲ್ಲ. ಸೊ ಮಿನಿ ಲಾಗ್ಸ್ ಮಾಡ್ತಾ ಇದ್ದೀನಿ, ಯಾವುದೋ ಒಂದು ಹಾಡಿಗೆ ಡ್ಯಾನ್ಸ್ ಕೂಡ ಆಗ್ತಾ ಇಲ್ಲ. ಸೊ ಏನು ಮಾಡ್ತಿಲ್ಲ, ಒಂದು ಲಾಗ್ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ಇದೇ ದಿವ್ಯಾನೇ ಇವಾಗೇನು ವೀಡಿಯೋಸ್ ನೋಡ್ತಾ ಇದ್ದಾರೆ, ಇವಾಗೇನು ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ, ಇಷ್ಟು ಚೆನ್ನಾಗಿ ಎಲ್ಲ ಲೈಕ್ಸ್ ಬರ್ತಾಯಿದೆ, ಇಷ್ಟೊಂದು ವ್ಯೂಸ್ ಬರ್ತಾ ಇದೆ. ಮತ್ತು ಇದೇ ದಿವ್ಯನೇ ಒಂದಿನ ಉಪವಾಸ ಬಿದ್ದಾಗ, ಇದೇ ದಿವ್ಯನ ಮಕ್ಕಳೇ ಒಂದು ಉಪವಾಸ ಬಿದ್ದಾಗ, ಯಾಕೆ ಅವತ್ತು ನನ್ನ ಮಕ್ಕಳು ಹಸು ಕಾಣಲಿಲ್ಲ ಅವ್ರಿಗೆ, ಯಾಕೆ ನನ್ನ ಮನೆತನ ಹೆಂಗಾಗ್ತಾಯಿದೆ, ಯಾಕೆ ನಮ್ಮ ಕಣ್ಣೀರು ಕಾಣಿಸ್ಲಿಲ್ಲ. ಸೊ ಇಷ್ಟೇ ಫ್ರೆಂಡ್ಸ್, ಏನಿಲ್ಲ, ಜನಕ್ಕೆ ನಮ್ಮ ಕಣ್ಣೀರು ಕಾಣಲ್ಲ, ನಮ್ಮ ನಗು ತುಂಬ ಬೇಗ ಕಂಡುಬಿಡುತ್ತೆ. ಆ್ಯಂಡ್ ಪ್ರತಿಯೊಂದು ಹೀಗೆ ಅಲ್ವಾ. ನಾನು ಆ್ಯಕ್ಚುಲಿ ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದು ಇಲ್ಲ. ಸೀರಿಯಸ್ಲಿ ಯಾರು ಏನು ಮಾತಾಡಿದ್ರು ಕೂಡ ನಾನು ನನ್ನ ಕೆಲಸ ಸ್ಟಾಪ್ ಮಾಡಲ್ಲ. ಬಿಕಾಸ್ ಇವತ್ತು ಇದರಿಂದ ನನ್ನ ಮನೇಲಿ ಆ್ಯಂಡ್ ನನ್ನ ಮಕ್ಕಳಿಗೆ ಒಂದೊತ್ತು ಊಟ ಆಗ್ತಾಯಿದ್ದೀನಿ. ನಮಗೆ ಎಲ್ಲದೂ ಸಿಗಬೇಕು, ಎಲ್ಲದೂ ಬೇಕು ಅಂತಿಲ್ಲ. ನನ್ನ ಮನೆ ನಡೆಸೋಷ್ಟು ನಾನು ಮಾಡ್ತಾಯಿದ್ದೀನ. ಆ್ಯಂಡ್ ನನಗೆ ಏನು ಬೇಕು ಪ್ರತಿಯೊಂದನ್ನು ನನ್ನ ಮಕ್ಕಳಿಂದ ಹಿಡಿದು ನನ್ನ ಮನೆಗೆ, ನನ್ನ ಗಂಡಂಗೆ ಏನು ಬೇಕು ಅದೆಲ್ಲದೂ ಕೂಡ ಆಗೋ ಥರ ನಾನು ದುಡ್ಕೊತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಸಣ್ಣ ಪುಟ್ಟ ಜವಾಬ್ದಾರಿಗಳಲ್ಲ, ತುಂಬ ದೊಡ್ಡ ದೊಡ್ಡ ಜವಾಬ್ದಾರಿಗಳೇ ಇರೋದು. ಅದನ್ನೆಲ್ಲ ನಿಭಾಯಿಸಬೇಕು ಅಂತಂದರೆ ಇವತ್ತು ನಾನು ಉಂಡು ತಿಂದು ಮಧ್ಯಾಹ್ನದ ಮಲ್ಕೊಂಡು ರೆಸ್ಟ್ ಮಾಡೋವಂಥ ಇದನ್ನೇ ಇಲ್ಲ ನನಗೆ. ಸೊ ಕೊಡಬೇಕು ಅಂತ ಇದ್ದರೆ ದೇವರು ಇವತ್ತಲ್ಲ ನಾಳೆ ಸುಖ ಕೊಟ್ಟೇ ಕೊಡ್ತಾನೆ. ಅವತ್ತು ಕೂಡ ಹಿಂಗೆ ಇಟ್ಟಿರಪ್ಪ ಮನಸ್ಥಿತಿನ ಅಂತ ಕೇಳ್ಕೊತೀನಿ ಹೊರತು ನನಗೆ ಯಾರು ಮಾತಾಡಿದ್ರು ಸೊ ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಮಷ್ಟು ಫ್ರೀಯಾಗಿರೋದಕ್ಕಂತೂ ನನ್ನ ಕೈಲಾಗಲ್ಲ. ಬಿಕಾಸ್ ಐ ಹ್ಯಾವ್ ಅ ರೆಸ್ಪಾನ್ಸಿಬಿಲಿಟೀಸ್. ನಾನು ಮಾಡ್ತೀನಿ. ಸೊ ನನಗೇನು ಇಷ್ಟ ಬರುತ್ತೆ, ನನಗೇನು ಖುಷಿ ಕೊಡುತ್ತೆ, ನನ್ನ ಫ್ಯಾಮಿಲಿಗೆ ಏನು ಖುಷಿ ಕೊಡ್ತಾ ಇದೆ. ಈವನ್ ನಮ್ಮಪ್ಪ, ನಮ್ಮಮ್ಮ, ನಮ್ಮ ಅತ್ತೆ ಮನೆ ಕಡೆಯವರೆಲ್ಲರೂ ತುಂಬ ಜನ ಸಪೋರ್ಟ್ ಮಾಡ್ತಿದ್ದಾರೆ. ನನಗೆ ಅದು ಸಾಕು. ಅವ್ರು ಯಾರೋ ನನಗೆ ಗೊತ್ತಿಲ್ಲ, ದೂರ ಇರೋರು. ಆ್ಯಕ್ಚುಲಿ ಅವ್ರಿಗೆ ನಾವು ಗೊತ್ತು, ನಮಗೆ ಅವ್ರಿಗೆ ಗೊತ್ತಿಲ್ಲ, ಗೊತ್ತಾ. ಅಷ್ಟು ಹತ್ರದವರು ಅಲ್ಲ, ಅಷ್ಟು ದೂರದವರು ಅಲ್ಲ, ಆದರೆ ಮಾತಾಡೋದು ಮಾತ್ರ ನಮ್ಮವರೇ. ಇಟ್ಸ್ ಓಕೆ, ನಮ್ಮವರಲ್ಲ. ಇವತ್ತು ಯಾರೋ ನಮ್ಮವರೇ ಕೆಲವೊಮ್ಮೆ ನಮಗಾಗಲ್ಲ ಅಂಥವ್ರು ಬೇರೆ ಯಾರೋ ಬಗ್ಗೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ. ಸೊ ಸಮ್ಟೈಮ್ಸ್ ಕೆಲವೊಬ್ರಿಗೆ ಅನಿಸ್ತಾ ಇರುತ್ತೆ ಹಿಂಗೆ ಇದೆಲ್ಲ ಅಂತ. ಸೊ ಅಂಥವ್ರಿಗೆ ನಾನು ಈ ಮೆಸೇಜ್ ತಟ್ಟಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಯಾರಾದರೂ ಆಗಿರಲಿ ನಮ್ಮ ಬಗ್ಗೆ ಮಾತಾಡ್ತಿದ್ದಾರೆ ಅಂತಂದರೆ ಒಂದು ಗೊತ್ತಿಲ್ಲ ಅಥವಾ ಸಪೋರ್ಟ್ ಮಾಡೋಕೆ ಅವ್ರ ಕೈಲಿ ಆಗ್ತಾ ಇಲ್ಲ, ಇನ್ನೊಂದು ಅವರೇನೋ ಮಾಡೋಕ್ಕಾಗ್ತಿಲ್ಲ ಅನ್ನೋ ಒಂದು ಫ್ರಸ್ಟ್ರೇಷನ್ ಇರ್ಬೋದು. ಫೈನಲಿ ಅವ್ರಿಗೆ ಮಾಡೋಕ್ಕಾಗದೇ ಇದ್ದಾಗ ಫ್ರಸ್ಟ್ರೇಷನ್ನ ತೆಗೆದು ಹೊರಗೆ ಹಾಕಬೇಕಾಗಿರೋದು ಇನ್ನೊಬ್ಬರ ಮೇಲೆ ಅಂತ ಹೇಳಿ ಇನ್ನೊಬ್ಬರ ಮೇಲೆ ಹಾಕ್ಬಿಡ್ತಾರೆ. ಬಟ್ ಎಲ್ಲರ ಲೈಫ್ ಅಷ್ಟು ಸುಲಭವಾಗಿ ಈಸಿಯಾಗಿರುತ್ತೆ ಅಂತ ಅಲ್ಲ. ಯಾರೊಬ್ರು ಏನೋ ಒಂದು ಕಷ್ಟಪಟ್ಟು ಎಫರ್ಟ್ ಹಾಕಿ ಸ್ವಲ್ಪ ಕಷ್ಟ ಆದರೂ ಕೂಡ ಮಾಡ್ತಾ ಇದ್ದಾರೆ ಅಂತಂದರೆ ಅದ್ರ ಹಿಂದ್ಗಡೆ ಅದರದ್ದೇ ಆಗಿರುವಂಥ ನೋವಿರುತ್ತೆ ಅಂತ ಹೇಳಿ ಅಷ್ಟೇ. ಸೊ ತಲೆ ಕೆಡಿಸ್ಕೋಬೇಡಿ, ನಮ್ಮ ಕೆಲಸ ನಾವು ಮಾಡಿದ್ರೆ ನಮಗೆ ದೇವ್ರು ಏನು ಕೊಡಬೇಕು ಅದು ಕೊಡ್ತಾನೆ. ಈವನ್ ನಾವೇನಾದರೂ ಮಾಡೋದು ತುಂಬ ಬ್ಯಾಡ್ ಅನ್ನಿಸ್ತಾ ಇದೆ ಅಂತಂದರೆ ಆ್ಯಕ್ಚುಲಿ ಆ ದೇವರೇ ಕಿತ್ತಾಕ್ತಾನೆ, ಅದಕ್ಕೆ ಸಪೋರ್ಟ್ ಕೂಡ ಮಾಡಲ್ಲ. ಪ್ರಪಂಚದಲ್ಲಿ ಏನೇನೋ ಮಾಡ್ಕೊಂಡು ತಿಂತಾ ಇದ್ದಾರೆ, ಹೆಂಗೆಂಗೋ ಬದುಕ್ತಾ ಇದ್ದಾರೆ. ಅಂಥದ್ರ ನಡುವೆಯಲ್ಲಿ ನಾವು ಇಷ್ಟು ಗೌರವವಾಗಿ, ಇಷ್ಟು ಖುಷಿಯಾಗಿ ನಮ್ಮ ಕೆಲಸದಿಂದ ನಾವು ಬದುಕ್ತಿದ್ದೀವಿ ಅಂದರೆ ಅದಕ್ಕಿಂತ ದೊಡ್ಡ ವಿಚಾರ ಇನ್ನೊಂದಿಲ್ಲ. ನಾನು ಲಿಫ್ಟಿಗೆ ಹಚ್ತೀನಿ, ನಾನು ಒಳ್ಳೆ ಡ್ರೆಸ್ ಹಾಕ್ತೀನಿ, ಒಳ್ಳೆ ಜ್ಯುವೆಲ್ರೀಸ್ ಹಾಕ್ತೀನಿ. ಎಸ್, ಐ ಹ್ಯಾವ್ ಅ ಲೈಫ್ ಸ್ಟೈಲ್. ನಾನೇನು ಏನು ಓದಿಲ್ಲ ಅಂತಲ್ಲ ಅಥವಾ ಹೊರಗಡೆ ವರ್ಕ್ ಮಾಡಿಲ್ಲ ಅಂತಲ್ಲ. ಎಲ್ಲದನ್ನು ಕೂಡ ನೋಡಿ ಆ್ಯಂಡ್ ಎಲ್ಲ ಥರ ಯಾವ್ಯಾವ ಥರ ಪೆಟ್ಟು ಅನುಭವಿಸ್ಬೇಕು ಎಲ್ಲ ಅನುಭವಿಸಿ ಬಂದಿರೋಳು. ಆ್ಯಂಡ್ ಇವತ್ತು ನನ್ನ ಲೈಫನ್ನು ನಾನು ನನ್ನ ಮಕ್ಕಳಿಗೆ ಮಾದರಿಯಾಗಿ ಬದುಕ್ತೀನಿ. ಆ್ಯಕ್ಚುಲಿ ನನ್ನ ಲೈಫ್ ನನಗೆ ಅಷ್ಟಲ್ಲ, ನನ್ನ ನೋಡಿ ನನ್ನ ಮಕ್ಕಳು ಕಟ್ಕೊತಾರೆ ನನ್ನ ಲೈಫ್. ಸೊ ಹಾಗಾಗಿ ನಾನು ಹೆಂಗಿರ್ಬೇಕು ಹಂಗಿರ್ತೀನಿ. ಸೊ ಪಕ್ಕದಲ್ಲಿ ನಿಂತ್ಕೊಂಡ್ರೆ ನನಗೆ ಏನಂದ್ರೂ ಪರವಾಗಿಲ್ಲ, ಎದುರುಗಡೆ ಹಿಂದೆ ಕಂಡ್ರೂ ನನಗೆ ಪರವಾಗಿಲ್ಲ. ಅವ್ರ ಒಪಿನಿಯನ್ ಅವ್ರಿಗೆ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಬಟ್ ನನ್ನ ಒಪಿನಿಯನ್ಸ್ ಮಾತ್ರ ನಾನು ಯಾವತ್ತೂ ಚೇಂಜ್ ಮಾಡ್ಕೊಳ್ಳಲ್ಲ. ಅವ್ರಿಗೂ ರೆಸ್ಪೆಕ್ಟ್ ಮಾಡ್ತೀನಿ, ಅವ್ರಿಗಿಂತ ಹೆಚ್ಚಾಗಿ ನನಗೆ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ನನ್ನ ವಿಡಿಯೋ ನಿಮಗೆ ನೋಡೋಕ್ಕೆ ಇಷ್ಟ ಆಗ್ತಾ ಇಲ್ವಾ? ಇಟ್ಸ್ ಓಕೆ, ನೋಡಬೇಡಿ. ತುಂಬ ಜನ ವೇಟ್ ಮಾಡ್ತಾ ಇದ್ದಾರೆ ವಿಡಿಯೋಸ್ ನೋಡೋದಕ್ಕೆ. ನನಗೆ 100 ಜನ ಬೇಡ, 10 ಜನ ಇಷ್ಟಪಟ್ಟು ನೋಡ್ತಾ ಇದ್ದರೆ ಸಾಕು, ಅದೇ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ನಾನು ಯೂಟ್ಯೂಬ್ ಯಾಕೆ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಎಲ್ಲಿಂದ ಸ್ಟಾರ್ಟ್ ಮಾಡಿದೆ, ಇವಾಗ ಎಲ್ಲಿದ್ದೀನಿ, ಇವಾಗ ಏನು ಮಾಡ್ತಿದ್ದೀನಿ, ಪ್ರತಿಯೊಂದು ಯಾರಿಗೆ ಗೊತ್ತಾಗಬೇಕು ಅವ್ರಿಗೆ ಗೊತ್ತಾಗ್ತಾ ಇದೆ. ಖುಷಿಪಟ್ಟು ನೋಡೋರು ಎಷ್ಟೊಂದು ಜನ ಇದ್ದಾರೆ, ನೋಡ್ತಾ ಇದ್ದಾರೆ. ಇಟ್ಸ್ ಓಕೆ. ಬೇರೆದ್ರ ಬಗ್ಗೆ ಯಾವುದ್ರ ಬಗ್ಗೆನೂ ನನಗೂ ಬೇಡ ಮತ್ತು ಇನ್ನೊಬ್ರಿಗೂ ಕೂಡ ಬೇಡ. ಸೊ ಇದಿಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಫರ್ಗೆಟ್, ಏನೇ ಒಂದು ರೂಮರ್ಸ್ ಇರಲಿ, ಏನೇ ಒಂದು ಈ ಥರದ್ದು ಮಾತಿರಲಿ, ಎಲ್ಲದೂ ಫರ್ಗೆಟ್ ಮಾಡಬೇಕು. ನಮ್ಮ ವರ್ಕ್ ನಾವು ಮಾಡಬೇಕು ಅಷ್ಟೇ. ಸೊ ನೋಡ್ತಾ ಇದ್ದೀರಿ ನನ್ನ ವ್ಲಾಗ್ಸ್ನ ಅಂತ ಅಂದ್ಕೊಂಡಿದ್ದೀನಿ. ಅವ್ರು ಯಾರು ಮಾತಾಡಿದ್ರು ಅವ್ರಿಗೆ ಮುಟ್ಟಿದ್ರೆ ಅದೇ ದೊಡ್ಡ ಕಾಣಿಕೆ ನನಗೆ. ಸೊ ಫ್ರೆಂಡ್ಸ್, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಒಂದು ಒಳ್ಳೆ ಲಾಗ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ, ಹೀಗೆ ಕೀಪ್ ವಾಚಿಂಗ್ ಅಂತ ಹೇಳ್ತೀನಿ. ಸೊ ಐ ಹೋಪ್ ನನ್ನ ಮಾತಿಂದ ನಿಮ್ಗೆ ಏನಾದರೂ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನನ್ನ ಲಾಗ್ಸ್ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ವಿಡಿಯೋ ಚೆನ್ನಾಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮಿಂದ ಇನ್ನೊಂದು 10 ಜನಕ್ಕೆ ನನ್ನ ಚಾನಲ್ ಪರಿಚಯ ಆಗುತ್ತೆ. ಸೊ ಎಸ್, ಇದಿಷ್ಟು ಹೇಳ್ತಾ ಇವತ್ತಿನ ದಿನನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ಬಟ್ಟೆ ಮಡ್ಚೋದಿದೆ, ನಾಳೆ ಕೂಡ ಮಡ್ಚಬೇಕು. ಸೊ ನೋಡೋಣ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತೇಳಿ. ಹಾಗೆ ನೆಕ್ಸ್ಟ್ ಮತ್ತೆ ಒಂದು ಒಳ್ಳೆ ಲಾಗ್ ಒಂದಿಗೆ ಬರ್ತೀನಿ, ಅದು ಮಾತ್ರ ಖಂಡಿತ. ಸೊ ಎಸ್, ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ.